ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ 15 ದಿವಸ ತಮಗ ಶರಣರನ್ನು ಕುರಿತು ಶರಣೀಯರನ್ನು ಕುರಿತು ನಿರರ್ಗಳವಾಗಿ ಸವಿಸ್ತರವಾಗಿ ತಮಗೆ ಮನಮುಟ್ಟುವಂತೆ ಹೇಳಿದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳಲ್ಲಿ ಕೊನೆ ಶಿಷ್ಯರಾಗಿ ಸನ್ಯಾದೀಕ್ಷೆಯನ್ನು ಪಡೆದು, ಯಾಕೆ ಅಂದರೆ ಒಂದು ದೀಪಿನ ಸನಿಪ ಇನ್ನೊಂದು ದೀಪ ಹೊತ್ತು ಅಂದ್ರೆ ಅದನ್ನು ಬೆಳಕು ಕೊಡುತ್ತದೆ. ಹಂಗೆ ಕೊನೆಯ ಕ್ಷಣದಾಗ ಅವರು ಅಪ್ಪುಗಳ ಆಶೀರ್ವಾದನ ಪಡೆದು, ಯಾಕೆಂದ್ರೆ ಅಪ್ಪುಗಳದ್ದು ಬೆಳಗಿನ ಜಾವ 6 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತಿತ್ತು. ಅದೇ ರೀತಿ ಕೊನೆ ದೀಪ ಆರುವಾಗ ಬಂದು ಏನು ದೀಪ ಹಚ್ಚಿ ನಮ್ಮ ಆಶ್ರಮದಲ್ಲಿ ಯಾರೇ ಮಾಡಿದ್ರು ಅಂದ್ರೆ ಅದು ಸಂಗಮೇಶ ದೇವರು ಮಾಡಿದ್ದಾರೆ. ಆ ಪರಮ ಪೂಜ್ಯರ ಪಾದಗಳಲ್ಲಿ ನತಮಸ್ತಕನಾಗಿ ಎಲ್ಲ ಹಿರಿಯರಲ್ಲಿ, ಕಾರ್ಯಕರ್ತರಲ್ಲಿ, ಆಯೋಜನೆ ಮಾಡಿದಂಥ ಎಲ್ಲ ನಿರೂಪಕರಲ್ಲಿ, ಆಗಮಿಸಿದಂಥ ಎಲ್ಲ ತಾಯಂದಿರಲ್ಲಿ ಶರಣು ಶರಣಾರ್ಥಿಗಳು. ಏನು ಹೇಳಬೇಕೆಲ್ಲ ಅವರು ಸಂಗಮೇಶ ಗುರುಗಳು ಹೇಳೇ ಬಿಟ್ಟಾರ. ಬದುಕೇನು ಆಗಬೇಕು ಅಂದ್ರೆ ಅರಳಬೇಕು ಅಂತ ಹೇಳಿದ್ದಾರೆ ಅವರು. ಒಂದು ಹೂ ಒಯ್ದು ಫ್ರಿಜ್ದಾಗಿಟ್ಟರೆ ಅರಳುವುದಿಲ್ಲ, ತಿಜುರಲ್ಲಿಟ್ಟರೆ ಅರಳುವುದಿಲ್ಲ, ಜಗಲಿ ಮ್ಯಾಗಿಟ್ಟರೆ ಅರಳುವುದಿಲ್ಲ. ಹೂವು ಅರಳಬೇಕಾಗಿತ್ತು ಅಂದರೆ ಸೂರ್ಯ ಉದಯ ಆಗಬೇಕು, ಸೂರ್ಯನ ಕಿರಣಗಳನ್ನು ತಾಗಬೇಕು, ಅವಾಗ ಒಂದು ಹೂವನ್ನು ಅರಳುತ್ತದೆ. ಹಂಗೆ ಇದು ಒಂದು ಶರೀರ ಹೂವಿದ್ದಂತೆ. ಈ ಬದುಕನ್ನು ಅರಳಬೇಕಾಗಿತ್ತು ಅಂದರೆ ಏನರೇ ವಸ್ತ್ರಗಳು ಹಾಕಿದರೆ ಅರಳುವುದಿಲ್ಲ, ಸೌಂದರ್ಯ ವರ್ಧಕನ್ನು ನಾವು ಬಳಸಿದೇವು ಅಂದರೂ ಅರಳುವುದಿಲ್ಲ. ಎದರಿಂದ ಅರಳುತ್ತದೆ ಅನ್ನುವಂಥ ಮಾತನ್ನು ಪರಮ ಪೂಜ್ಯರು ಹೇಳಿದರು. ಕಾಯಕ ನಿರಂತರವಾಗಿ ನಾವು ದುಡಿಮೆಯನ್ನು ಮಾಡಬೇಕು ಅಂತ ಹೇಳಿದರು. ಯಾಕೆಂದ್ರೆ ಭಗವಂತಿಂತ ಸುಂದರ ಶರೀರ ಕೊಟ್ಟಿದ್ದಾನ, ಎಂಥ ರಚನಾತ್ಮಕ ಶಕ್ತಿ ಅದ ಈ ಶರೀರಕ್ಕೆ. 100 ವರ್ಷ ಬದುಕಿದ್ರು ಇನ್ನೂ ಬದುಕಬೇಕನ್ನಿಸ್ತದೆ. ಎಂಥ ಸುಂದರ ಶರೀರನ ಭಗವಂತನ ಕೊಟ್ಟಿದ್ದಾನ. ಸತ್ಯಂ ಶಿವಂ ಸುಂದರ. ನಮ್ಮ ಬದುಕಂಗೆ ಆಗಬೇಕಾಗಿತ್ತು ಅಂದ್ರೆ ಸುಂದರ ಅಂದ್ರೆ ಶಿವ ಅಂದ್ರೆ ಅತ್ಯಂತ ಶಾಂತ. ಶಾಂತ ಆಗಬೇಕಾಗಿತ್ತು ಅಂದ್ರೆ ಏನು ಬೇಕು? ನಮ್ಮ ತಲೆ ತಣ್ಣಗಿರಬೇಕಲ್ಲ. ತಲೆ ತಣ್ಣಗಿರಬೇಕಾಗಿತ್ತು ಅಂದ್ರೆ ನಾವು ಸತತ ಕೆಲಸನಾಗ ತೊಡಗಬೇಕು ಅನ್ನುವಂಥ ಮಾತನ್ನು ಪೂಜ್ಯರು ಹೇಳಿದ್ದಾರೆ. ಎಂಥ ಕೆಲಸ ಮಾಡಬೇಕು ಅಂದ್ರೆ ಮಾಡಿದರೆ ಕೈ ಹೊಲಸಾಗಬಾರ್ದು, ನೆನೆಸಿದರೆ ಮನಸ್ಸು ಹೊಲಸಾಗಬಾರ್ದು, ಕೇಳಿದರೆ ಕಿವಿ ಹೊಲಸಾಗಬಾರ್ದು. ಅಂಥ ಕೆಲಸನ ನಾವು ನಿರ್ವಹಿಸಬೇಕು. ಅವಾಗ ಈ ಬದುಕನ್ನು ಸಾರ್ಥಕತೆನ ಪಡೀತದೆ. ಈ ಭೂಮಿಗೆ ನಾವು ಬಂದ ಬಳಿಕ ಬರೀ ಗಳಸಕ್ಕೆ ಅಲ್ಲ, ಆರಾಧನೆ ಆಗ್ಬೇಕು. ಬದುಕು ಆರಾಧನೆ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಸೇವಾ ಭಾವನೆ ಇರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಹೃದಯದೊಳಗೆ ಪ್ರೇಮನ್ನು ತುಂಬಬೇಕು. ಎಂಥ ಪ್ರೇಮ ಅನ್ನುವಂಥ ಪರ ಪ್ರೇಮ. ಈ ಒಂದು ಹೂವು ಅದಲ್ಲ, ಇದು ಈ ಹೂವು ಒಯ್ದು ಯಾವಾದರೂ ಒಬ್ಬರ ಹೆಣ್ಣು ಮಗಳಿಗೆ ಕೊಟ್ಟರೆ ಆ ಪ್ರೇಮ ಹೊಲಸಾಗ್ತದೆ, ಬುದ್ಧಿ ಹಾಳಾಗ್ತದೆ. ಅದೇ ಒಂದು ಹೂವು ತಾಯಿಗೆ ಕೊಟ್ಟರೆ ಬುದ್ಧಿ ಹೊಲಸಾಗಲ್ಲ, ಪ್ರೇಮ ಹೊಲಸಾಗಲ್ಲ. ಒಂದೇಳೆ ಭಗವಂತನ ಪಾದಿಗೆ ಏರಿಸಿದ್ರೆ ಏನಾಗ್ತದೆ? ಅದು ಪರ ಪ್ರೇಮ ಆಗ್ತದೆ. ಅಂಥ ಪ್ರೇಮನ ಪ್ರತಿ ಹೃದಯದಲ್ಲಿ ಬೆಳಿಬೇಕಾಗಿತ್ತು ಅಂದರೆ ಏನು ಮಾಡೋದು? ಸತ್ಸಂಗನ ಮಾಡಬೇಕು ನಾವು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ. ಮನುಷ್ಯನೇ ಅಸತ್ಯದಿಂದ ನಿಸತ್ಯದಡಿಗೆ ಸಾಗಬೇಕಾಗಿತ್ತು ಅಂದರೆ ಇಲ್ಲಿ ಬಂದು ಕೂಡಬೇಕು. ಏನು ವಾತಾವರಣ ಅದಲ್ಲ, ಬೆಳಗಿನ ಜಾವ ಅತ್ಯಂತ ಶುದ್ಧ ವಾತಾವರಣ ಇದು. ಅಪ್ಪಗಳು ಬೆಳಗಿನ ಜಾವ ಯಾಕೆ ಪ್ರವಚನ ಪ್ರಾರಂಭ ಮಾಡ್ತಿದ್ರು ಅಂದ್ರೆ ಸ್ನಾನ ಆದ ಕೂಡಲೇ ಜನ ಏನು ಮಾಡ್ತಾರೆ? ಹಣಿಗೆ ವಿಭೂತಿಯನ್ನು ಹಚ್ತಾರೆ, ಮಂತ್ರ ಅಂತಾರೆ, ಸದ್ಭಾವನೆ ಇರ್ತದೆ. ಹ್ಯಾಂಗ್ಯಾಂಗ ಸೂರ್ಯ ಉದಯ ಆದ ಬಳಿಕ ಹ್ಯಾಂಗ್ಯಾಂಗ ಬಿಸಿಲು ಹೆಚ್ಚಾಗ್ತದೆ, ಹಂಗ್ಯಾಂಗ ನಮ್ಮ ಮನಸ್ಸು ಹೊಲಸಾಕೋತ ಹೋಗ್ತವೆ.
ಬೆಳಗಿನ ಜಾವ ಮೈಂಡ್ ಭಾಳ ಫ್ರೆಶ್ ಇರ್ತದೆ, ಸ್ವಚ್ಛ ಇರ್ತದೆ, ಭಾಳ ಮುಗ್ಧ ಭಾವ ಇರ್ತದೆ, ಕೂಸಿನ ಮನಸ್ಸು ಇರ್ತದೆ ಬೆಳಗಿನ ಜಾವ. ಅದಕ್ಕಲ್ಲೇ ಸಿದ್ದೇಶ್ವರಪ್ಪಗಳು 6 ಗಂಟೆಗೆ ಪ್ರವಚನ ಪ್ರಾರಂಭ ಮಾಡ್ತಿದ್ರು. ಎಷ್ಟು ಜನ ಬರ್ತಿದ್ರು ಅಂದ್ರೆ 50ರಿಂದ 60,000 ಜನ ಮೈದಾನದಲ್ಲಿ ಬೆಳಗಿನ ಜಾವ 5:30 ಗಂಟೆಗೆ ಬಂದು ಕೂಡ್ತಿತ್ತು. ಪಾಳೆ ಹಚ್ಚಿ ಬರ್ತಿದ್ರು, ಯಾಕಂದ್ರೆ ಜಾಗನೇ ಸಿಗ್ತಿರ್ಲಿಲ್ಲ. 8ನೇ ಶತಮಾನದಲ್ಲಿ ಆಸ್ತಿಕತೆ ಮಾಡಿದಂಥ ದೇಶ ನಾಸ್ತಿಕತೆ ಇತ್ತು 6ನೇ ಶತಮಾನದಲ್ಲಿ. ಯಾಕೆಂದ್ರೆ ಪೂಜೆ ಮಾಡೋರು ಪೂಜೆ ಮಾಡೋವೆಲ್ಲ, ಮಂತ್ರ ಅನ್ನೋರು ಮಂತ್ರ ಅನ್ನೋದಿಲ್ಲ, ಆರಾಧನೆ ಮಾಡೋರು ಆರಾಧನೆ ಮಾಡ್ತಿತ್ತಲ್ಲ. 6ನೇ ಶತಮಾನ ಹಿಡ್ಕೊಂಡು 8ನೇ ಶತಮಾನ ತನಕ ನಾಸ್ತಿಕತೆ ದೇಶದಲ್ಲಿ ತುಂಬಿ ತುಳುಕ್ತಿತ್ತು. 8ನೇ ಶತಮಾನದಾಗ ಆಸ್ತಿಕತೆಯನ್ನು ಬಿತ್ತಿದಂಥ ಮಹಾನುಭಾವ ಶಂಕರಾಚಾರ್ಯರು. ದೇವಾಲಯದ ಆರಾಧನೆ ನಡೀತು, ಪೂಜಾ ನಡೀತು. ನೀವಿಷ್ಟು ಜನ ಎಲ್ಲ ಬಂದಿರಿ, ಭವ್ಯ ಮನೆಯನ್ನು ಕಟ್ಟಿರಿ. ಯಾರು ಸಣ್ಣ ಮನೆ ಕಟ್ಟಿರಿ? ಜಗಲಿಲ್ಲದ ಮನೆ ಒಂದರೆ ಅದ ಏನು ಕಟ್ಟಿಗೆರಿ ಒಳಗೆ ಹೇಳಿ ಅದಾವ್ರೆ? ಪ್ರತಿ ಒಂದು ಮನೆಯಾಗ ಜಗಲಿ ಅದಾವ. ವೇದದಾಗ ಒಂದು ಮಾತು ಬರ್ತದ, ಒಂದು ಊರದಂದ್ರೆ ಒಂದು ಊರಾಗ ದೇವಾಲಯ ಇರಬೇಕು, ಒಂದು ಮನೆ ಅದಂದ್ರೆ ಜಗಲಿ ಇರಬೇಕು. ಎದ್ದು ಸ್ನಾನ ಮಾಡಿದ ಕೂಡಲೇ ಹಣೆಗೆ ಏನಾರು ಹಚ್ಚಬೇಕು, ಗಂಧಾರಿ ಹಚ್ಚ್ರಿ, ವಿಭೂತಿರಿ ಹಚ್ಚ್ರಿ, ಇನ್ನೇನಾರು ಹಚ್ಚ್ರಿ. ದೇವಾಲಯ ಇಲ್ಲದ ಊರ ಹಣಿ ಮ್ಯಾಗ ಪ್ರಸಾದ ಇರ್ತದಲ್ಲ ಹಣಿ, ಅದಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ಯಾರ. ನಾ ಹೇಳೋ ಮಾತಲ್ಲಿದೆ, ವೇದದಾಗ ಹೇಳ್ತಾ ಇದ್ದಾರೆ. ಊರದಂದ್ರೆ ಒಂದು ದೇವಾಲಯ ಇರಬೇಕು, ಆರಾಧನೆ ಮಾಡಕ್ಕೆ ಜನರಲ್ಲಿ ಬಾಂಧವ್ಯತೆ ಬೆಳಿಬೇಕಲ್ಲ ಊರಲ್ಲಿ. ಎಂಥ ಪೂರ್ವಜರು ಎಂಥ ಕೆಲಸ ಮಾಡ್ಯಾರ. ಊರನ ಜನ ಒಂದಾಗಿರ್ಬೇಕಲ್ಲ. ಅವ್ರ ಒತ್ತಟ್ಟಿ ಇವ್ರ ಒತ್ತಟ್ಟಿ ಆಯಿತು ಅಂದ್ರೆ ಊರದು ಶೋಭೆ ಹೆಚ್ಚಾಗ್ತದೇನು? ಊರದು ಭವ್ಯತೆ ಪಡಿಬೇಕಾಗಿತ್ತು ಅಂದ್ರೆ, ಊರ ಆದರ್ಶ ಊರು ಆಗಬೇಕಾಗಿತ್ತು ಅಂದ್ರೆ ಊರನ ಜನ ಒಂದಾಗಬೇಕಲ್ಲ. ಒಂದಾಗಬೇಕಾಗಿತ್ತು ಅಂದ್ರೆ ಪ್ರತಿ ಒಂದು ಊರಿಗೆ ದೇವಾಲಯ ಮಾಡಿದ್ರು ಪೂರ್ವಜರು. ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ, ಯಾವ ಗ್ರಂಥನ ಓದಿಲ್ಲ, ಬಾಂಧವ್ಯತೆ ಬೆಸೆಯುವಂಥ ಕೆಲಸ ಹೆಂಗೆ ಮಾಡ್ಯಾರ ಅವರು? ಎಂಥ ಜನ ಬದುಕಿದ್ರು ನಮ್ಮವರು. ಒಬ್ಬರು ಕಂಡು ಒಬ್ಬರಿಗೆ ನೋಡಿದ್ರೆ ಪ್ರೀತಿ ಉಕ್ಕಿ ಬರ್ತಿತ್ತು. ಯಾಕೆ? ಹೃದಯದೊಳಗೆ ಪ್ರೇಮ ತುಂಬಿತ್ತು ಅವರು. ಈಗ ಒಬ್ಬರಿಗೆ ಕಂಡ ಕೂಡಲೇ ಒಬ್ಬರಿಗೆ ಯಾಕೆ ದ್ವೇಷ ಬೆಳೀತದೆ ಅಂದ್ರೆ, ಹೃದಯದೊಳಗಿನ ಪ್ರೇಮ ಬತ್ಯದ, ತಲೆಯೊಳಗೆ ಬುದ್ಧಿ ಬೆಳೆಯಕತ್ತದ. ಇವ್ರಿಗೆ ಕಂಡು ಕೂಡಲೇ ನನಗೆ ಉರಿತದ, ನನಗೆ ಕಂಡು ಕೂಡಲೇ ಅವ್ರಿಗೆ ಉರಿತದ ಅಂದ್ರೆ ಏನು ತುಂಬ್ಯದ? ಬುದ್ಧಿ ತುಂಬ್ಯದ, ಹೃದಯ ಬತ್ತಿ ಹೋಗ್ಯದ. ಹೃದಯದೊಳಗೆ ಪ್ರೇಮ ಇತ್ತು ಅಂದ್ರೆ ಕೂಡಿಸ್ತದ, ಬುದ್ಧಿ ಬೆಳೀತು ಅಂದ್ರೆ ಒಡಿತದ. ಹೇಳಿಲ್ಲ? ಸ್ವತಂತ್ರ ಸಿಕ್ಕ ಬಳಕ ಮಹಾತ್ಮ ಗಾಂಧಿ ಅವರಿಗೊಂದು ಮಾತು ಕೇಳ್ತಾರೆ. ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧಿ. ರಾಷ್ಟ್ರಪಿತ ಅಂದ ಕೂಡಲೇ ಹುಡುಗರು ಯಾರ ಹೆಸರು ಹೇಳ್ತಾರೆ? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅವ್ರದ್ದು ಕನಸಿತ್ತು ಏನಿದು? ರಾಮರಾಜ್ಯ ಆಗ್ಬೇಕು. ರಾಮರಾಜ್ಯ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಉದ್ಯೋಗ ಮಾಡಬೇಕು, ಯಾರು ಫಾಲ್ತುಕ್ ಮಾತುಗಳನ್ನ ಆಡಬಾರ್ದು, ನಿರುಪಯುಕ್ತ ಅಡ್ಡಾಡಬಾರ್ದು, ಎಲ್ಲರೂ ಕೆಲಸದ ಮ್ಯಾಗಿರಬೇಕು. ನಮ್ಮ ಮಕ್ಳು ಹೆಂಗದವ್ರೀಗ? ಚಂತನ ಹೊತ್ತು ಮುಗಿಸ್ತಾನಕ ಮೊಬೈಲನ್ನೇ ಹಿಡ್ಕೊಂಡು ಅಡ್ಡಾಡ್ತಾವ್ರಿ. ಕೆಲವೊಂದು ಹುಡುಗರಿಗೆ ಮೊಬೈಲ್ ವಜ್ಜಾಗ್ಯಾವ್ರಿ. ಅವು ಏನು ಕೊರಳಾಗ ಹಾಕೋತಾರಲ್ಲ, ಹಾಕ್ಕೊಂಡು ಕಿವಾಗ ಹಾಕೋತಾರೆ. ಅವಕ್ಕೇನು ಅಂತಾರೆ, ನಮಗೂ ಬಳಸಿಲ್ಲ, ಗುರುತು ಇಲ್ಲ. ಇಯರ್ಫೋನ್ ಹಾಕೋತವೆ. ಯಾಕೆ? ಅವು ಕಿಶೆಗೆ ಹಾಕಿ ಮಾತನಾಡ್ತಾರೆ. ಯಾಕಂದ್ರೆ ಕೈಯಾಗ ಶಕ್ತಿನೇ ಇಲ್ಲ ಅವಕ್ಕೆ. ಮತ್ತು ಹಾಗೆ ಪ್ಯಾಂಟ್ ಕಳಿತಿರ್ತವೆ, ಪ್ಯಾಂಟ್ ಮ್ಯಾಗ ಏರಿಸ್ಕೋತಾವ್ರಿ. ಇವಕ್ಕೆ ಮಕ್ಳತ್ತಾರ ಇವಕ್ಕೆ. ಇಂಥ ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಇನ್ನು ಜನ್ಮ ಕೊಡೋರು ಹಾಗೆ ಇರಬೇಕು. ಉಂಡು ಕೂಡಲೇ ಅಳ್ತದಂದ್ರೆ ಅದಕ್ಕೆ ಮಗು ಅಂತಾರೇನು? ಅದಕ್ಕೆ ಉಂಡು ಕೂಡಲೇ ನಗಬೇಕದು. ನಡೆದಾಡ್ತಾನಂದ್ರೆ ಶಕ್ತಿ ಬೇಕು, ಅಂಥ ಮಕ್ಕಳು ಇರಬೇಕು. ಮಹಾತ್ಮ ಗಾಂಧಿ ಹೇಳ್ತಾನೆ, ನಾ ಹೇಳೋ ಮಾತಲ್ಲಿದು. ನಡೆದಾಡ್ತಾನಂದ್ರೆ ಮೈಯೊಳಗೆ ತಾಕತ್ತು ಬೇಕು. ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತಂದ್ರೆ ಸುಮ್ಮನೆ ಸಿಕ್ಕಿಲ್ಲ, ಅದು ಪ್ರಾಣ ಮ್ಯಾಗ ಕಟ್ಟಿದಂಥ ಸ್ವಾತಂತ್ರ್ಯ ಇದು.
ಅಲ್ಲೆಲ್ಲ ಹೇಡಿಗಳಿದ್ರೇನು? ಎಂಥ ಶೌರ್ಯ, ಎಂಥ ಧೀರ ಇತ್ತದು. ಅಂಥ ಮಕ್ಕಳಿರಬೇಕು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿಯವರು. ಅದಕ್ಕೆ ಏನಾದ್ರು ಅಂದ್ರೆ ಅವ್ರ ರಾಷ್ಟ್ರಪಿತಾಮ ಆದರು. ದೇಶದ ಬಡತನ ಹೆಂಗಸ್ತನಕ ನಾ ಮೈತುಂಬ ಬಟ್ಟೆಯನ್ನು ಹಾಕುವುದಿಲ್ಲ, ಹೊಟ್ಟೆ ತುಂಬ ಅನ್ನನ್ನು ಉಣುವುದಿಲ್ಲ. ಎಂಥ ಪ್ರತಿಜ್ಞೆ ಅದು. ನೀವೇನು ಪ್ರತಿಜ್ಞೆ ಮಾಡೋದಿಲ್ಲಿ? ಕಟ್ಟಿಗೇರಿ ಅಲ್ರಿ ಅದು. ನಿಮ್ಮ ಊರಿಗಿದೆ ಫಸ್ಟ್ ನಾವು ಬಂದದ್ದು. ಈ ಕಟ್ಟಿಗೇರಿಯಲ್ಲಿ ಯಾರೂ ನೆರಳಬಾರ್ದು, ಯಾರೂ ಆತಂಕಕ್ಕೆ ಒಳಗಾಗಬಾರ್ದು, ಯಾರೂ ಅಮಾಯಕ ಸ್ಥಿತಿಯನ್ನು ಹೊಂದಬಾರದು. ಯಾಕೆ? ಮಹಾತ್ಮ ಗಾಂಧಿ ರಾಷ್ಟ್ರಪಿತಾಮಹನ ನಾನು ಯಾವ್ದ್ರಿ? ಕಟ್ಟಿಗೇರಿ ಪಿತಾಮರೇ ಆಗ್ಬೇಕಲ್ಲ. ಕಟ್ಟಿಗೇರಿ ಪಿತಾಮನು ನಮಗೆ ಆಗಕ್ಕೆ ಬರಲಿಲ್ಲ ಅಂದ್ರೆ ಭೂಮಿ ಮ್ಯಾಗ ಬದುಕೇರಿ ಏನು ಪ್ರಯೋಜನ ಅದ ಹೇಳಿ? ಒಳಗೆ ಪ್ರೇಮ್ ಬೇಕು. ಮಾಧ್ಯಮದವ್ರಿಗೆ ಕೇಳಿದ್ರೆ ಮಹಾತ್ಮ ಗಾಂಧಿಯವರಿಗೆ ಈ ದೇಶದ ಭವಿಷ್ಯ ಏನದ ಮುಂದೆ ಹೇಳಿ ಅಂತ ಕೇಳಿದರು. ಈ ದೇಶದ ಆಗು ಹೋಗುಗಳ ಕುರಿತು ನೀವು ಒಂದು 4 ಮಾತು ಹೇಳಬೇಕು ಯುವಕರಿಗೆ ಅಂತ ಹೇಳಿದರು ಮಾಧ್ಯಮದವರು. ಅವಾಗ ಮಹಾತ್ಮ ಗಾಂಧಿಯವರು ಹೇಳಿದರು, ನಾ ಹೇಳೋದಟ್ಟು ಸುತ್ತಲ್ಲ, ನನಕ ಶಾಣೆ ಅದ, ನನಗೆ ಆಚಾರ್ಯತ್ವ ಕಲಿಸ, ನನಕ ಸಣ್ಣವಿದ್ದಿರಲೆಕ್ಕ ಅವನು ಆಗಲಿಲ್ಲ. ಸಿದ್ದೇಶ್ವರ ಅಪ್ಪಗಳು ಇದಕ್ಕೆ ಹೋಗ್ತಿದ್ರು, ಕನ್ನೂರು ಹಿಂಚಗೇರಿ ಹೋಗ್ತಿದ್ರು, ಕನ್ನೂರು ಮಠಕ್ಕೆ. ಅಲ್ಲಿ ಮಾಧವಾನಂದರು ಅಂತ ಹೇಳಿದ್ರು. ತಾವು ಕೇಳಿರ್ಬೇಕೆಲ್ಲ ಹೆಸರು. ಮಾಧವಾನಂದ್ರ ದೈಹಿಕನೂ ಅಷ್ಟೇ ಬಲಢ್ಯ, ಮಾನಸಿಕನೂ ಅಷ್ಟೇ ಬಲಢ್ಯ, ಬೌದ್ಧಿಕನೂ ಅಷ್ಟೇ ಬೆಳೆದಂಥ ವ್ಯಕ್ತಿಗಳು ಮಾಧವಾನಂದರು. ಕೇಳಿರಿ ಹೆಸರು? ಮಾಧವಾನಂದ ಪ್ರಭುಗಳು ಅಂದ್ರೆ ಅವರ ನಡೆದ್ರೆ ಭೂಮಿನೇ ನಡೀತಿತ್ತು. ಅಂಥ ಮಾಧವಾನಂದರು ಸಿದ್ದೇಶ್ವರ ಅಪ್ಪಗಳು ಗುರುಗಳು ಮಲ್ಲಿಕಾರ್ಜುನ ಅಪ್ಪಗಳನ್ನು ಕರ್ಕೊಂಡು ಸಪ್ತಕ್ಕೆ ಪ್ರತಿ ವರ್ಷನ ಕರ್ಕೊಂಡು ಹೋಗ್ತಿದ್ರು. ಅವರು ಮಲ್ಲಿಕಾರ್ಜುನ ಅಪ್ಪಗಳು ಪ್ರವಚನ ಹೇಳ್ತಿದ್ರು. ಅದಕ್ಕೆ ಮುಂಚೆ ಸಿದ್ದೇಶ್ವರ ಅಪ್ಪಗಳು ಹೇಳ್ತಿದ್ರು. ಅವಾಗ ಮಾಧವಾನಂದರು ಮಲ್ಲಿಕಾರ್ಜುನ ಅಪ್ಪಗಳ ಕಡೆ ಬಂದಿರತ್ತೆ. ಗುರುಗಳ ನಾವೊಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು ಅಂದಿರತ್ತೆ. ಸಿದ್ದೇಶ್ವರ ಅಪ್ಪಗಳು ಪ್ರವಚನ ಹೇಳಿದ ಬಳಿಕ ನೀವು ಹೇಳಬೇಡ್ರಿ, ಜನ ಕೇಳುವಲ್ಲಿ ಆಸಕ್ತಿನೇ ಇಲ್ಲ. ವಾಣಿಯಲ್ಲಿ ಅಷ್ಟು ಶಕ್ತಿ ಅದ ಅಪ್ಪಗಳಿಗೆ. ಯಾಕೆ ಶಕ್ತಿ ಅದ ಹೇಳ್ರಿ? ಹೆಣ್ಣಿಗೆ ಬಂದಾತನಲ್ಲ, ಮಣ್ಣಿಗೆ ಬಂದಾತನಲ್ಲ. ಎದಕ್ಕೆ ಬಂದಂದ್ರೆ ಜ್ಞಾನದ ಪಥನ ತೋರಿದಂಥ ಏಕೈಕಿ ಸ್ವಾಮಿಗಳು ಯಾರು ಕರ್ನಾಟಕದ ಇದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಸುಮ್ಮನೆ ಕೂಡ್ತದ್ರೆ ಬೆಳಗಿನ ಜಾವ. ಸ್ವಲ್ಪ ನಾ ಪುರಾಣ ಹೇಳಂಗಿಲ್ಲ, ನಾನು ನಡೆದು ಅಷ್ಟೇ ಹೇಳ್ತೀನಿ. ಬೆಳಗಿನ ಜಾವ 50,000 ಜನ ಸೇರ್ತದಂತ ಹೇಳಿ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ಎಷ್ಟು ಜನ ಅದಾರ ಕರ್ನಾಟಕದಲ್ಲಿ? 8 ಜನ ಅದಾರ. ಅದರಾಗ ಒಬ್ಬರಿಗೆ ಸುದ್ದಿಯನ್ನು ಮುಟ್ಟಿಸಿದ್ರು. ಒಬ್ಬರು ಗುರುಗಳು ಅದಾರ, ಅವ್ರೇನು ಕಾವಿ ಹಾಕಿಲ್ಲ, ಮತ್ತು ಅಷ್ಟೇನು ಔಡಂಬರ ಜೀವನ ಇಲ್ಲ. ಒಬ್ಬ ಸಾದಾ ವ್ಯಕ್ತಿಯಲ್ಲಿ ಸಾದಾ ಆಗಿ ಅಡ್ಡಾಡ್ತಾರೆ ಅವರು. ಎಷ್ಟೇ ಜನ ಇದ್ರೆ ಅವ್ರಿಗೆ ಜಡ್ ಸೆಕ್ರೆಟ್ರಿ ಇಲ್ಲ. ಸುತ್ತಮುತ್ತ ಕೈ ಕಟ್ಟ ಕೆಲವ್ರು ನೋಡ್ಬೇಕು ಸ್ವಾಮಿಗಳು, ಮುಂದೆ ಜೈಕಾರ ಹಾಕ್ಸೋದು, ಹಿಂದೆ ಕೈ ಕಟ್ಟಿಸೋದು. ಏನೋ ಅಂತಾರೆ, ಅವಲ್ದಾಗ ಚೌಲ್ ಅಂತಾರೆ ಅವಕ್ಕೆ. ಏನೂ ಇಲ್ಲ, ಸುಮ್ಮನೆ ಜೈಕಾರ ಹಾಕ್ಸೋದ್ರಿ. ಮುಂದೆ ಏನೋ ಬಂದ್ರೆ ಜೈಕಾರ ಹಾಕಂಗಿಲ್ಲ, ಸುತ್ತಮುತ್ತ ಕೈ ಹಿಡಿಯಂಗಿಲ್ಲ, ಮಂದಿಗೆ ಹೋಗ್ತಾರ. ಮಂದಿ ಸೈತಕ್ಕೂ ಕೊಡಂಗಿಲ್ಲ, ಯಾರಿಗೆ ನೋವು ಮಾಡಂಗಿಲ್ಲ. ಸಾಮಾನ್ಯ ವ್ಯಕ್ತಿಯಾಗಿರ್ತಾರೆ ಅವರು. ಅಂಥ ಸ್ವಾಮಿಗಳೊಬ್ಬರು ಉತ್ತರ ಕರ್ನಾಟಕದಲ್ಲಿ ಅದಾರ. ಅವರ ಪ್ರವಚನ ಬೆಳಗಿನ ಜಾವ 6 ಗಂಟೆಗೆ ಪ್ರಾರಂಭ ಆಗ್ತದ, 7 ಗಂಟೆಗೆ ಮುಗಿತದ. 50,000 ಜನ ಕೂಡ್ತಾರಂತ ಹೇಳಿದರು. ಅವ್ನು ನಂಬಲಿಲ್ರಿ. ಯಾಕೆ? ಒಳಗೆ ಹೃದಯದೊಳಗೆ ಪ್ರೇಮ ಇಲ್ಲ, ಬರೇ ಬುದ್ಧಿ ಅಷ್ಟೇ ತುಂಬ್ಕೊಂಡ್ರು. ಜ್ಞಾನಪೀಠ ಯಾರಿಗೆ ಕೊಟ್ಟಿರ್ತಿರ್ತಾರೆ ಅವರು? ಜ್ಞಾನಪೀಠ ಹೆಂಗದವ ಅಂದ್ರೆ 4 ಪಡ್ಕೊಂಡವ, 4 ಹೊಡ್ಕೊಂಡವ್ರಿ. ಇದು ಅರ್ಥ ಮಾಡ್ಕೋಬೇಕು ನೀವು. 4 ಪಡ್ಕೊಂಡಾರಂದ್ರೆ ತಾನಾಗೆ ಬಂದವ, 4 ಹೊಡ್ಕೊಂಡ್ರಂದ್ರೆ ಇವರೇ ತೊಗೊಂಡಾರತ್ತಿದ್ರ ಅರ್ಥ. ಈಗ ಆಗಂಗಿಲ್ಲ ಏನು? ನಾವು ಡಾಕ್ಟರೇಟ್ ತೊಗೋಬೇಕಂತೇವು.
ಡಾಕ್ಟ್ರೇಟ್ ತೊಗೋಬೇಕಾದ್ರೆ ನೀವೆಲ್ಲ ಇಲ್ಲಿ ನೀವು ಕುಂತಿರಲ್ಲ, ನಿಮ್ಮದೆಲ್ಲ ವಿಡಿಯೋ ಮಾಡೋದು, ನಂದು ವಿಡಿಯೋ ಮಾಡೋದು ಮಾಡಿ ಒಯ್ದು ಇವೆಲ್ಲ ಡಾಕ್ಯುಮೆಂಟ್ ಎಲ್ಲ ಹಚ್ಚಿ ಕೊಡೋದು. ಅವರು ಡಾಕ್ಟ್ರೇಟ್ ಕೊಡ್ತಾರೆ, ಒಂದು 50,000 ರೂಪಾಯಿ ಕೊಟ್ಟರೆ ಯಾರು ಬೇಕಾದವ್ರು ಮಾಡಿ ಕೊಡ್ತಾರೆ. ಆದ್ರೆ ಅಪ್ಪುಗಳು ಪ್ರವಚನ ಹಿಂಗೆ ನಡೀತದೆ ಅಂದ ಕೂಡಲೇ ಒಪ್ಪಲಿಲ್ಲ ಅವನು. ಯಾಕಂದ್ರೆ ಹೃದಯದೊಳಗೆ ಪ್ರೇಮ ಇಲ್ಲ ಅಂದ್ರೆ ಅದು ಯಾರ ಮಾತು ನಾಟುವುದಿಲ್ಲ. ಅವ ಅಂದ, ನಾನು ಮ್ಯಾಗ ನಿಮ್ಮದು ವಿಶ್ವಾಸ ಇಲ್ಲ ಅಂದ್ರೆ ನೀವು ಅಲ್ಲೇ ಸ್ವತಃ ಬಂದು ನೋಡ್ಬೇಕಂದ ಕೂಡಲೇ ಧಾರವಾಡಕ್ಕೆ ಬಂದ. ಧಾರವಾಡಕ್ಕೆ ಬಂದು ಆ ಪ್ರವಚನನ್ನ ಕೇಳಕ್ಕೆ ಬರಲಿಲ್ಲ, ಅವ್ರು ನೋಡ್ಬೇಕು ಹೆಂಗಾರ ಅಂತೇಳಿ ಬಂದರು. ಬಂದ ಬಳಿಕ ಸಾಯಂಕಾಲ ಟೈಮ್ ಆದ ಕೂಡಲೇ ಅಪ್ಪಗಳು ಪ್ರಸಾದ ಮಾಡಿ ಒಳಗೆ ಹೋಗಿದ್ರು. ಇವ್ರು ರಾತ್ರಿ 9-9:30 ಬಂದರು. ಅಷ್ಟರದಾಗ ಅವರು ಗುರುಗಳು ಎಷ್ಟಕ್ಕೊಳಗೆ ಹೋಗ್ತಿದ್ರು, 9-9:30 ಅಷ್ಟರದಾಗ ಹೋಗಿ ಬಿಡ್ತಿದ್ರು. ಅವರು ಬೆಳಗಿನ ಜಾವ 3 ಗಂಟೆಗೆ ಬರ್ತಿದ್ರು. ನೀವು ಯಾರು ಎದ್ದೀರ 3 ಗಂಟೆಗೆ? ಆಗಾಳ ಹೇಳಿದ್ರಲ್ಲ ಗುರುಗಳು, ಎಲ್ಲ ಏನದು ಸೂರ್ಯಪುತ್ರರು ಅಂದ್ರೆ ಸೂರ್ಯ ಉದಯ ಆದ ಬಳಕೆ, ಬಿಸಿಲು ಬಿದ್ದ ಬಳಕೆ ನಾವು ಹೇಳುವವರು. ಭಾರತ ದೇಶದಾಗ ಇಡೀ ಪಾದಾಚಾರ್ಯಾಗಿ ಅಡ್ಡಾಡಿದಂಥ ವಿನೋಬಾ ಭಾವೆ ಅವರು 3 ಗಂಟೆ ಕೇಳ್ತಿದ್ರು. ಆ ಬಳಿಕ ಸಿದ್ದೇಶ್ವರ ಅಪ್ಪಗಳು 3 ಗಂಟೆ ಕೇಳ್ತಿದ್ರು. ಅದಕ್ಕೆ ನಾ ಹೇಳಿದೆ ಅವರಿಗೆ, ಏನು ಯಾರವ್ರಿಗೆ ಹೆಸರು ಗುರ್ತೈತೆ ನಿಮಗೆ? ಯುವರ್ ಅನಂತಮೂರ್ತಿ ಅವರು. ಅಲ್ಲ, ಒಬ್ಬ ಸಿನಿಮಾದ ನಟಿ ಬಂದರೆ ಕೂಡಂಗಿಲ್ಲ ಅಂಥ ಸ್ವಾಮಿಗಳೇನವರು? ಅಥವಾ ದೇಶದ ಪ್ರಧಾನಮಂತ್ರಿನೇ ಬಂದ್ರೆ 10ರಿಂದ 20,000 ಕೂಡ್ಬೋದು ಬೆಳಗಿನ ಜಾವ 6 ಗಂಟೆಗೆ. ಅದು ಫ್ರೀ ಬಸ್ ಸರಿ ಬಿಡ್ಬೇಕು, ಏನಾರು ಬಿಡ್ಬೇಕು, ಜನ ಕೂಡಿಸ್ಬೇಕಾದ್ರೆ ಕರೆಯದೆ ಜನ 6 ಗಂಟೆಗೆ ಬರ್ತಾರಂದ್ರೆ ಅವ್ರು ಹ್ಯಾಂಗಾರೆ ನೋಡ್ಬೇಕಂತ ಹೇಳಿ ಬಂದರು. ಅಪ್ಪಗಳು ಅಟ್ಟದಾಗ ಒಳಗೆ ಹೋಗಿದ್ರು, ಭೇಟಿ ಆಗಲಿಲ್ಲ, ಕುಂತರು. ಹೇಳಿದರು, ನಮ್ಮ ಹೆಸರು ಹೇಳ್ರಿ. ನಾ ಹೇಳಿದೆ, ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಹೆಂಗದ್ರಂದ್ರೆ 2017 ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಇದು ಪದ್ಮಶ್ರೀ ಸಿಕ್ತು. ಎಷ್ಟು ವಿನಯದಿಂದ ಬ್ಯಾಡ ಅಂತ ಹೇಳಿದರು. ಬ್ಯಾಡತ್ ಹೇಳಿದ ಬಳಕೆ ಯಾಕೆ ಬ್ಯಾಡತ್ತಾರ? ಅವ್ರು ರಾಸಾಯನಿಕ ಮಂತ್ರಿ, ಕೇಂದ್ರೀಯ ಮಂತ್ರಿ ಅನಂತಕುಮಾರ್ ಇದ್ದ. ಅವಾಗ ಪ್ರಧಾನಮಂತ್ರಿಯವರು ಅವ್ರಿಗೆ ಹೇಳಿದ್ರತ್ತ, ನೋಡು ಆ ಸ್ವಾಮೀಜಿಯವರು ಯಾಕೆ ಬ್ಯಾಡ ಅಂತಾರೆ ಕೇಳ್ಕೊ ಅಂತ ಹೇಳ್ಕೊಳ್ಳೆ. ಅನಂತಕುಮಾರ್ ಅವರು ಅಪ್ಪಗಳ ಜೊತೆ ಮಾತಾಡಿದರು. ಒಂದು 10ರಿಂದ 15 ನಿಮಿಷನ ಮಾತಾಡಿದರು. ಅಪ್ಪಗಳು ಅದರ ಬಗ್ಗೆ ಏನೂ ಚಕ್ರ ಶಬ್ದ ಎತ್ತಲಿಲ್ಲ. ಏನು ಮಾತಾಡಿದ್ರು ಅಂದ್ರೆ ದೇಶದ ಕುರಿತು ಮಾತನಾಡಿದರೆ ವಿನ ಅದು ನೀವು ನಾನು ಕೊಟ್ಟಿದ್ದು ಭಾಳ ಚಲೋ ಆಯ್ತತ್ತ ಒಂದು ಮಾತು ಅಲ್ಲಿಲ್ಲ. ನಾವೊಬ್ಬ ಸಾಮಾನ್ಯ ವ್ಯಕ್ತಿ, ಧರ್ಮ ಪರಿಚಾರ ಮಾಡವ, ನಾನು ಅಧ್ಯಾತ್ಮ ಜೀವಿ ಹೇಳಿ ಮುಗಿಸಿಟ್ರು. ಆ ಬಳಿಕ ಮತ್ತೆ ಪ್ರಧಾನಮಂತ್ರಿ ಅವರೇ ಅಪ್ಪಗಳಿಗೆ ಸ್ವತಃ ಫೋನನ್ನು ಮಾಡಿದರು. ಅವರು ಪೂಜೆದಾಗ ಕೂತಕ್ಕರಿ ಪ್ರಧಾನಮಂತ್ರಿ ಫೋನ್ ಬಂದಂದ್ರೆ ಎದ್ದು ಬರಲಿಲ್ಲ. ಹಂಗೆ ಯಾರೇ ಸ್ವಾಮಿಗಳು ಮಾಡ್ಯಾರ? ಸುಮ್ಮನೆ ಭಾರಿ ಇರ್ಬೇಕು ಅವರು. ಅವ್ರು ಬಂಗಾರ ಕುರ್ಚಿ ಮೇಲೆ ಕೂತಿರ್ಬೋದು, ಬಂಗಾರ ಕಿರೀಟ ಹಾಕಿರ್ಬೋದು, ಖರೆ ಪ್ರಧಾನಮಂತ್ರಿ ಫೋನ್ ಬಂದದಂದ್ರೆ ಅವ ಒಳಗಿನ ರೂಮ್ನಂದು ಪೂಜೆ ಬಿಟ್ಟು ಬರಲಿಲ್ಲ. ಬರೇ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬಂದನಂದ್ರೆ ಎದ್ದು ಓಡಿ ಬರೋ ಸ್ವಾಮಿಗಳಲ್ಲಿ ಸಥಾ ಪ್ರಧಾನಮಂತ್ರಿ ಅವರೇ ಫೋನ್ ಮಾಡ್ಯಾರ್ರಿ ಅಪ್ಪಗಳು ಅಂದ ಕೂಡಲೇ ಕೈ ಮಾಡಿದ್ರು, ಪೂಜೆ ಮುಗಿಸ್ ತನಕ ಹೊರಗೆ ಬರೋಣ ಅಂತ ಹೇಳಿದ್ರು. ಎಂಥ ಸ್ವಾಮಿಗಳ್ರಿ ಅವರು. 18 ತಾಸನಾಗ 28 ಲಕ್ಷ ಜನ ಅವ್ರ ಪಾರ್ಥಿವ ಶರೀರಕ್ಕೆ ಜನ ದರ್ಶನ ಪಡಿಬೇಕಾದ್ರೆ ಸುಮ್ಮನೆ ಪಡಿಲಿಲ್ಲ, ತ್ಯಾಗಿತ್ತದು. ಎಂಥ ತ್ಯಾಗ ಅದು. ಪ್ರಧಾನಮಂತ್ರಿನೇ ದಾರಿ ಕಾಯ್ದು ತದನಂತರ 5-6 ಸಲ ಫೋನ್ ಮಾಡಿ ಮಾತಾಡಿದರು. ಅಂಥ ಸ್ವಾಮಿಗಳ್ರಿ ಅವ್ರು. ಹ್ಯಾಂಗ ನೀವು ಹೇಳ್ಯಾರತ್ತೇಳಿ ಹೊರಗೆ ಬರೋಕ್ಕೆ ಸಾಧ್ಯದ? ನಾ ಬರೋದಿಲ್ಲ ಅಂತ ಹೇಳಿದೆ ನಾನು. ಆಯ್ತು, ನಮ್ಗೆ ಇರೋಕೆ ಅನುಕೂಲ ಅದಲ್ಲ ಅಂತೇಳಿ ಮಕ್ಕೊಂಡ್ರು. ಬೆಳಗ್ಗೆ ಎದ್ರಿ, ಎದ್ದವರು ಅಲ್ಲಿ ಪ್ರವಚನ ಮೈದಾನಕ್ಕೆ ಹೋಗೋದಾಗ ಜನ ತುಂಬಿ
ಬಿಟ್ಟಿತ್ತು. ಅವ್ರಿಗೆ ಭಾಳ ಅಜಾಬ್ ಅನ್ನಿಸ್ತು. ಏನು ತುಂಬ್ಕೊಂಡು ಬಂದಿದ್ರಲ್ಲ ಅದು ಖಾಲಿನೇ ಆಯಿತು. ಜನ ಅಲ್ಲಿ ಪ್ರವಚನ ಮುಗಿಸಿ ವಾಸ್ತವ ಸ್ಥಳಕ್ಕೆ ಬಂದ್ರೆ ಅಪ್ಪಗಳು ಅಲ್ಲಿ 10-15 ಸಾವಿರ ಜನ ಬರೀ ದರ್ಶನಕ್ಕೆ ನಮಸ್ಕಾರ ಮಾಡೋಕೆ ಜನ ಬತ್ತು. ಇಲ್ಲೇರ ಅವಕಾಶ ಸಿಗ್ತದೆ ರೀ ನಮಗೆ ಭೇಟಿ ಆಗ್ಲಕತ್ತಂದ್ರೆ ಅವ್ರು ಮಾತು ಬದಲಾಯಿತು, ಅವ್ರ ವಿಚಾರಗಳ ಬದಲಾಯಿತು. ಇಲ್ಲ ಇಲ್ಲಿ ಭೇಟಿ ಆದ್ರೆ ಮಾತಾಡೋಕ್ಕಾಗಂಗಿಲ್ಲ, ಮತ್ತು ಜನ ಯಾವಾಗ ಕಡಿಮೆ ಆಗ್ತದೆ 8-9 ಕಡಿಮೆ ಆಗ್ತದೆ ಅಂದ ಕೂಡಲೇ 8-8:15 ಅಪ್ಪಗಳು ಹಿಂಗೆಲ್ಲ ಮ್ಯಾಗ ಕರ್ರಿ ಅಂತಂದ್ರು. ಮನುಷ್ಯ ಎಷ್ಟು ಬದಲಾಗಿದ್ದಂದ್ರೆ ಬಂದ ಅಪ್ಪಗಳು ಬಲ್ಲಿ ಕೂತು ಅವ್ರು ಹೇಳಿಲ್ಲ ಬರ್ದಿದ್ರು ಅವ್ರೇನು, ನಾನು ಯಾವ ದೇವ್ರ ಪೂಜೆ ಮಾಡಂಗಿಲ್ಲ, ಯಾವ ಗುಡಿ ಅವಶ್ಯಕತೆ ಇಲ್ಲ, ಅದ್ರ ಕೊನೆಯ ಕ್ಷಣದಾಗ ಅಂತ್ಯಕ್ರಿಯೆ ಮಾಡುವಾಗ ಅದು ವಿಧಿವತ್ತಾಗಿ ಮಾಡ್ಬೇಕಂತ ಹೇಳಿದ್ರು ಅವರು. ಅಂದ್ರೆ ಅವ್ರ ಜೀವನದಾಗ ಅಷ್ಟು ಪರಿವರ್ತನೆ ಆಯ್ತು. ಯಾಕೆ ಪರಿವರ್ತನೆ ಆಯ್ತು ಅಂದ್ರೆ ಅಪ್ಪಗಳಿಗೊಂದು ಮಾತು ಕೇಳಿದ್ರು, ಬೆಳಗಿನ ಜಾವ ಇಷ್ಟು ಜನ ಸೇರ್ತಂದ್ರೆ ಏನು ಸಿದ್ಧಿ ಪಡೆದಿರಿ ಹೇಳ್ರಿ ಅಂದ್ರೆ ಅವ್ರು. ನಾನು ಎಲ್ಲ ದೇಶದಲ್ಲಿ ಅಡ್ಡಾಡಿ ಬಂದಿದೆ, ಸುಮಾರು ದೇಶಗಳನ್ನು ಅಡ್ಡಾಡಿದೆ, ಎಲ್ಲ ಕಡೆ ಅಡ್ಡಾಡಿದೆ. ಇಷ್ಟು ಜನ ಬೆಳಗ್ಗೆ ಎಲ್ಲಿ ಕೂಡಿಲ್ಲ, ಯಾವ ದೇಶದಾಗೂ ಕೂಡಂಗಿಲ್ಲ. ನಿಮಗೆ ಏಕಾಏಕಿ ಇಷ್ಟು ಜನ ಕೂಡ್ತಂದ್ರೆ ಅಂಥ ಸಿದ್ಧಿ ಏನು ಪಡೆದಿರಿ ಹೇಳ್ರಿ ಅಂದ್ಕೊಳ್ಳಿ. ಅಪ್ಪಗಳು ತಾವೇ ದೊಡ್ಡವ್ರಲ್ಲ, ನಾ ಏನು ಹೇಳಿ ಅಂದ್ರು ಅವ್ರು. ಎಂಥ ಮಾತದು. ತಾವು ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಭಾಳ ದೊಡ್ಡವ್ರು ತಾವೇ ಹೇಳ್ಬೇಕಂದ್ರು. ನಾ ಹಂಗೆ ಓದಿದೆ ಅಂಥ ಗ್ರಂಥ ನಾವು ಹೇಳಂಗಿಲ್ಲ. ಕೆಲವರು ಸ್ವಾಮಿಗಳು ಅಂತಾರೆ ಸ್ವಲ್ಪ ಪರಿಚಯ ಕೇಳ್ದ, ಅಂಥ ಗ್ರಂಥ ಓದಿದೆ, ಇಂಥ ಗ್ರಂಥ ಓದಿದೆ. ಅಪ್ಪಗಳು ಹೇಳಿದ್ರೆ ಅಗದಿ ವಿನಯದಿಂದ ತಾವು ದೊಡ್ಡವರು ತಾವೇ ಹೇಳಬೇಕು. ಅವಾಗ ಅವರೇ ಹೇಳಿದರು, ನಿಮ್ಮ ಸರಳತೆ ತ್ಯಾಗದಿಂದ ಈ ಜನ ಕೂಡ್ತತ್ ಹೇಳಿದರು ಅವರು. ಅಂಥ ಸರಳ ಯಾರೇ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು. 8ನೇ ಶತಮಾನದಾಗ ಆದಿಗುರು ಶಂಕರಾಚಾರ್ಯಗೊಬ್ಬರಿಗೆ ಗುರುಗಳತ್ತ ಕೇಳಿ ಅಂದಾರ, ಆದಿಗುರು ಶಂಕರಾಚಾರ್ಯ ಅಂತ ಹೇಳಿ. 21ನೇ ಶತಮಾನದಾಗ ಯಾರೇ ಇದ್ರು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರೇ ಗುರುಗಳು. ಮತ್ತು ನಾವು ಸುಮ್ಮನೇನು ಅನ್ನಂಗಿಲ್ಲ. ಇದು ಹೂವಿನ ಜೊತೆ ಒಂದು ಹುಳನೂ ಅಲ್ಲಿ ದೇವ್ರ ಪಾದಕ್ಕೆ ಹೋಗ್ತದೆ, ನಾವು ಹುಳ ಇದ್ದಂಗೆ ಹೂವಿನಲ್ಲಿ. ಅಂಥ ಪರಮ ಪೂಜ್ಯರು ಇವರು ಗುರುಗಳು. ನಾವೆಲ್ಲ ಒಮ್ಮೆ ಇದ್ದೆವು. ಇವರು ಹೊರಗಿನ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಹೊರಗಡೆ ಹೋಗಿದ್ರು. ಕೊನೆ ಕ್ಷಣಕ್ಕೆ ಬಂದು ಅಪ್ಪಗಳಿಗೆ ಕೇಳಿದ ಕೂಡಲೇ ನೀವು ಸನ್ಯಾಸಿ ಆಗ್ರಿ, ನಿಮ್ಮಂಥ ಮಾತಾಡೋರು ಸನ್ಯಾಸಿಗಳಾಗಬೇಕು, ಅಧ್ಯಾತ್ಮ ಹೇಳೋರು ಸನ್ಯಾಸಿ ಆಗಬೇಕು ಅಂದ ಕೂಡಲೇ ಹಿಂದೂ ಮುಂದೆ ನೋಡದೆ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡವ್ರು ಯಾರು? ಸಂಗಮೇಶ ಗುರುಗಳು. ಮತ್ತು ನಿಮ್ಮ ಊರಾಗೊಬ್ರಿಗೆ ಯಾರ್ಯಾರು ಮಾಡೋರಿದ್ದೀರೇನು? ಏನು ಹೇಳಕತ್ತಿದ್ದ ವಿಷಯ? ಬುದ್ಧಿ ಒಡಿತದ, ಹೃದಯ ಕೂಡಿಸ್ತದ. ಮಾಧ್ಯಮದವ್ರಿಗೆ ಹೇಳಿದ್ರು ಯಾರು? ಮಹಾತ್ಮ ಗಾಂಧಿಯವರು. ನನಗೆ ಆಶ್ಚರ್ಯ ಕಲಿಸಿದವ್ರು ವಿನೋಬಾ ಭಾವೆಯವರಪ್ಪ. 13 ವರ್ಷ ಪಾದಾಚಾರ್ಯಾಗಿ ಭಾರತ ದೇಶನ ಅಡ್ಡಾಡಿದ್ದಾರೆ ಅವರು. ಅವರಿಗೊಂದು ಮಾತು ಕೇಳು, ದೇಶದ ಭವಿಷ್ಯದಲ್ಲಿ ಅದರದ್ದು ಏನದ, ಅದರ ಭವಿಷ್ಯ ಏನದ ಕೇಳು ಅಂದಕರೆ ಮಾಧ್ಯಮದವರೆಲ್ಲ ವಿನೋಬಾ ಭಾವೆ ಅವರಿಗೆ ಭೇಟಿ ಆದರು. ಆ ತಾಯಿ ಹೆಂಗೆ ಕಳಿಸಿಳು ವಿನೋಬಾ ಭಾವೆ ಅವರಿಗೆ. 10th ಪಾಸ್ ಆದಕರೆ 100ಕ್ಕೆ 100 ಅಂಕ ಪಡೆದಿರುತ್ತೆ ವಿನೋಬಾ ಭಾವೆ ಅವರು. ನಾ ಯಾವ ನೌಕರಿ ಹಿಡೀಲಿ ಹೇಳತ್ತೆ ಕೇಳಿದಿರುತ್ತೆ ತಾಯಿಗೆ. ಎಂಥ ನೌಕರಿ ಬೇಕು ನಿನಗೆ, ಎಷ್ಟು ದುಡ್ಡು ಬೇಕು ಅಂಥ ನೌಕರಿ ಹಿಡಿತೀನಿ, ಅಷ್ಟು ನನ್ನ ತಲೆಯಾಗ ಬುದ್ಧಿ ಅದ, ಅಷ್ಟು ನಾ ಮೇಧಾವಿ ಇದ್ದೀನಿ. ಅವ್ರ ತಾಯಿ ಹೇಳಿದಳತ್ತ, ನೋಡೋ ಮನೆಗೆ ದುಡಿಯೋ ಮಕ್ಕಳು ಭಾಳ ಅದಾವ, ಹೆಂಡತಿ ಆರಾಧನೆ ಮಾಡುವಂಥ ಮಕ್ಕಳು ಭಾಳ ಅದಾವ, ಒಂದು ಮನೆ ಮ್ಯಾಗ 10 ಮನೆ ಕಟ್ಟುವಂಥ ಮಕ್ಕಳು ಈಗಾಗಲೇ ಹುಟ್ಟ್ಯಾವ, ಮುಂದೆ ಹುಡ್ತಾವ. ಆದ್ರೆ ನಾ ಹೇಳೋ ಕೆಲಸ ಮಾಡ್ತೇನೋ ವಿನೋಬ, ಹಿಂಗೆ ಯಾರೇ ತಾಯಿ ಬೆಳೆಸ್ತಾರೇನು? ಎಂಥ ವಿಶಾಲ ಭಾವ ಆ ತಾಯಿದು. ದೇಶ ಬಡತನ ಹಿಂಗೆ ಬೇಕು, ಬಡವರ ಕಣ್ಣೀರು ನಿಲ್ಲಬೇಕು, ದೇಶದ ಏಳಿಗೆಯಾಗಿ ಏನಾದ್ರು ಕೆಲಸ ಮಾಡ್ತೇನೋ ವಿನೋಬಾ ಭಾವೆ ಅಂತ ಕೇಳಿದಳತ್ತ ತಾಯಿ.
ಒಂದು ಮಕ್ಕಳಿಗೆ ರೀ ಅಂದಿರೇನು? ನೋಡು, ಟೈಮ್ ಇದ್ದಕ್ಕರೆ ಹೋಗಿ ಗುಡಿ ಸ್ವಚ್ಛ ಮಾಡು, ಟೈಮ್ ಇದ್ದಕ್ಕರೆ ಊರು ಸ್ವಚ್ಛ ಮಾಡು. ಕಟ್ಟಿಗೇರಿ ಹೆಂಗೆ ಆಗ್ಬೇಕು? ಇದು ಆದರ್ಶ ಊರಾಗಬೇಕು. ಒಬ್ಬರೇ ತಾಯಿ ಹೇಳಿರ ಇವ್ರು ಹೋಗಿತಾರಪ್ಪ, ನೀಯೇ ಕಸ ಚೆಲ್ತೇವೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಹಾಳು ಮಾಡ್ತಿರತ್ತಿದ್ರ ಅರ್ಥ. ಹುಟ್ಟುವಾಗ ತಂದೆ ಸಂತೋಷ ಪಡಿಬೇಕು, ಬೆಳೆಯುವಾಗ ತಾಯಿ ಸಂತೋಷ ಪಡಬೇಕು, ಬೆಳೆದ ನಿತ್ತಾಗ ಸಮಾಜ ಸಂತೋಷ ಪಡಬೇಕು. ಅಂಥ ಮಕ್ಕಳಿಗೇನ ಜನ್ಮ ನಾವು ಕೊಡಬೇಕು. ಹೊಲಸು ಮಾಡಿ ಹೋಗುವಂಥ ಮಕ್ಕಳಿಗೆ ಜನ್ಮ ಕೊಟ್ರೆ ಊರೆಂದರೆ ಆದರ್ಶ ಆಗ್ತವೇನು? ಬಿದ್ದವರಿಗೆ ಎತ್ತಬೇಕು, ಬೀಳಾಕತ್ತವ್ರು ನಿಲ್ಲಿಸ್ಬೇಕು, ಹಸದವ್ರಿಗಂತೂ ತನ್ನ ಕೊಡಬೇಕು, ನೀರಾಡಿಸಿದವ್ರನ್ನ ಗುಟ್ಟಕ್ಕೆ ನೀರು ಕೊಡಬೇಕು. ಅಂಥ ಹೃದಯವಂತ ಮಕ್ಕಳು ಬೆಳಿಬೇಕು. ಯಾರ್ದು? ವಿನೋಬಾ ಭಾಯಿ ತಾಯಿ ಸಂದೇಶ ಇದು. ವಿನೋಬ ಹಿಂಗೆ ಬೆಳಿಬೇಕು. ನೀನು ಬಡವ್ರ ಕಣ್ಣ ನೀರು ನಿಲ್ಲಬೇಕು. ನೋಡು, ವಿನೋಬ ಭಾವಿ ಹೊಂಟಂದ್ರೆ ಯಾರು ಬಡವ್ರು ಅಳ್ತಿರ್ಲ ಕಣ್ಣ ನೀರು ನಿಲ್ತೀವತ್ತು. ಭೂದ ಅಂತಂದವ್ರೆ ವಿನೋಬಾ ಭಾವಿಯವರು ಫಸ್ಟಿಗೆ ಭಾರತ ದೇಶದಲ್ಲಿ. ಎಷ್ಟು ಶ್ರೀಮಂತರ ದಾನ ತೊಗೊಂಡ್ರಂದ್ರೆ 33,33,000 ಎಕರೆ ಭೂಮಿಯನ್ನು, ಶ್ರೀಮಂತರ ಭೂಮಿಯನ್ನು ತಾವು ಪಡ್ಕೊಂಡ್ರು. ಜನರಿಗೆ ಆಶ್ಚರ್ಯ ಆಯಿತು. ಇಷ್ಟು ಭೂಮಿ ಎಲ್ಲ ತೊಗೊಂಡಲ್ಲ, ಇದು ಏನು ಮಾಡ್ತಾನ ಅಂತ ಅಂತಿದ್ರು. ಎಲ್ಲ ಯಾರಿಗೆ ಭೂಮಿ ಇಲ್ಲ ಹಂಗ ಎಷ್ಟು ಭೂಮಿ ಸಿಗಬೇಕು, ಉಳುಮೆ ಮಾಡ್ಬೇಕಂತೇಳಿ ಆ ಭೂಮಿಯನ್ನೆಲ್ಲ ಹಂಚಿಬಿಟ್ಟ. ಯಾರು ಅಂದ್ರೆ ವಿನೋಬಾ ಭಾವಿ. ಇತಿಹಾಸದಾಗ ಯಾರ ಹೆಸರು ಉಳಿತದಂದ್ರೆ, ಇತಿಹಾಸದಾಗ ಯಾರು ಆರಾಧನೆ ಮಾಡ್ತಾರಂದ್ರೆ ಆಧುನಿಕ ಕಾಲದಾಗ ತ್ಯಾಗಿಗಳದು. ಸೇವಾ ಮಾಡ್ತಾರೆ ವಿನಾ ಗಳಿಸಿ ಕೂಡಿ ಇಟ್ಟು ಅಹಂಕಾರದಿಂದ ತಿರುಗವ್ರನ್ನ ಎಂದೂ ಆರಾಧನೆ ಮಾಡಂಗಿಲ್ಲ, ಎಂದೂ ಅವರು ಸರ್ಕಲನ್ನು ಆಗುವುದಿಲ್ಲ. ಆಗಲಿಲ್ಲ. ಮೊನ್ನೆ ನೀವು ಹೆಸರು ಕೇಳಿರಿ. ಸ್ವಲ್ಪ ಸಹಾಯ ಮಾಡು ಅಂದ ಕೂಡಲೇ ಎದಕ್ಕೆ ಅಂತ ಕೇಳಿ, ಮಠಕ್ಕೂ ಸ್ವಲ್ಪ ಸಹಾಯ ಮಾಡಬೇಕು ಅಂದ್ರೆ ದೊಡ್ಡ ಸ್ವಾಮಿಗಳು ಅವರು ಕೇಳಿದಕ್ರೆ ನಾ ಮಾಡೋದಿಲ್ಲ ಅಂದ್ರೆ ಅವರು ಮಾಡ್ಲಿಕ್ಕೆ ಬಿಡ್ರಿ. ಸಿದ್ದೇಶ್ವರ ಸ್ವಾಮಿಗಳು ಬರ್ತಾರೆ. ನನಗೆ ಕನ್ನಡ, ಯಾವ ಕರ್ನಾಟಕದವರು, ನನಗೆ ಕನ್ನಡ ತಿಳಿಯಂಗಿಲ್ಲ ಅಂದ್ರೆ ಅವರು ಇಂಗ್ಲೀಷ್ದಲ್ಲೇ ಹೇಳ್ತಾರೆ. ನನಗೆ ಸಮಯ ಇಲ್ಲ ಅಂದರು. ಯಾವಾಗರೇ ಸಮಯ ಆಗ್ತದೆ ಹೇಳಿ ಅಂತ ಕೇಳಿದ್ರು ಅವ್ರಿಗೆ. ನನಗೆ ಸಮಯನೇ ಸಿಗಂಗಿಲ್ಲ. ಯಾಕಂದ್ರೆ ಆ ಹೆಣ್ಣು ಮಗಳು ಏನಿದ್ದಳಲ್ರಿ, ಸಮಯನೇ ಇರಲಿಲ್ಲ ರೀ ಆಕೆಗೆ ಪಾಪ. ಮೊನ್ನೇನಿದು ಮುಂದೆ 4 ಪೊಲೀಸರ ಗಾಡಿ, ಹಿಂದೆ 4 ಪೊಲೀಸರ ಗಾಡಿ ಆಕೆಗಿರಿ. ನೋಡಿರಿ ನಿಂಗೆ ಹೆಣ್ಮಕ್ಳು ಯಾರು ಹೋಗೋದು ನೀವು. ಆ ಒಳಗೆ ಸುತ್ತಮುತ್ತ ಜಡ್ ಸೆಕ್ರೆಟರಿ ಆಕೆಗೆ. ಆಕೆ ಬಳಸುವಂಥ ಬಟ್ಟೆಗಳು ಎಟ್ಟಂದ್ರೆ 2,000 ಸೀರೆಗಳದಾವ್ರಿ ಆಕೆ. ಆ ಅಮ್ಮನ ನಿಮ್ಮ ಬಹುತೇಕ ಕಟ್ಟಿಗೆರಿ ಒಳಗೆ 100 ಸೀರೆ ಇಟ್ಟವ್ರು ಯಾರು ಅದಾರ ಇರಬೇಕು, ಬಹುಶಃ ಯಾರು ಶ್ರೀಮಂತರಿದ್ದವ್ರು ಇಟ್ಟಿರ್ಬೇಕು. 2,000 ಸೀರೆಗಳದಾವ. ಎಲ್ಲ ಒಂದೊಂದು ಕಲರ್ಗಳದಾವ. ಯಾವ ಕಲರ್ ಯಾವ ಟೈಮ್ ಕೊಡಬೇಕು ಅದು ಸೀರೆಯನ್ನು ಉಡಿಸಿದಳು. ಅದು ಬರೇ ಬಟ್ಟೆ ಇಡಾಕೆ ಮಾಡಿದ್ರು. ಅದು ಆ ಬಂಗ್ಲೆ ಕಟ್ಟಿಸಿದ್ರೆ ಎಷ್ಟಂದ್ರೆ ಅದು 100 ಕೋಟಿದು ಕಟ್ಟಿಸ್ಯಾರ. ಅದು ಎಷ್ಟು ಸೀರೆಗಳದಾವ್ರಿ? 2,000 ಸೀರೆಗಳದಾವ. ಸೀರೆಗಳು ಮತ್ತೆ ಹೆಂಗೆ ತೆಗೆದು ನೋಡ್ತಾರೆ. ನಮ್ಮ 100 ಸೀರೆ ತೆಗಿಯಕ್ಕಂಗಿಲ್ಲ. ಇವ್ರು 2,000 ಸೀರೆ ಹೆಂಗೆ ತೆಗಿತಾರಂತ ಕೇಳಿದ್ರೆ ಅಂದ್ರೆ ಅವೆಲ್ಲ ಸೆನ್ಸರ್ ಮ್ಯಾಗ ಸರಿದಾಡ್ತಿವ್ರಿ. ಸುಮ್ಮನೆ ಕೂತು ಬಟನ್ ಹೊಡೆದ್ರೆ ಸಾಕು, ಯಾವ ಕಲರ್ ಬೇಕು ಅಲ್ಲಿ ಮುಂದೆ ಬರ್ತಿತ್ತು. ಅಷ್ಟು ದೊಡ್ಡದು ಕಟ್ಟ್ಯಾರ. ನೀವು ನೋಡ್ತೀರಿ ಅಂದ್ರೆ ತೋರಿಸ್ಕೊಂಡು ಬರ್ತೀನಿ. ನಾನು ನೋಡಿದೆ. ಮತ್ತು ಯಾವ ದೇಶದಾಗಲ್ಲ, ನಮ್ಮ ದೇಶದಾಗದ. ಆ ಬಳಕ 1,000 ಎಕರೆ ಟೀ ತೋಟ ಅದ ರೀ. ನೀವು ಕಟ್ಟಿಗೇರಿ ಒಳಗೆ 100 ಎಕರೆ ಭೂಮಿದ ಹೆಂಗೆ ನಡೀತಾನೆ ಗೊತ್ತದೇನೋ? ಇಲ್ಲಿ ಕರದಲ್ಲಿ ಬರ್ತಾನೇನೋ? ಏನೋ ಟೈಮ್ ಇಲ್ಲರಿ. ಇಲ್ಲಿ ಹೆಂಗೆ ಟೈಮ್ ಅದ? ಬಾರ್ ಅಂಗಡಿ ಹೊರಗೆ ಟೈಮ್ ಅದ ಅವನಿಗೆ. ಇಲ್ಲಿ ಬಂದು ಕುಂಡ್ರಕ್ಕೆ ಅವನಿಗೆ ಟೈಮ್ ಇಲ್ಲ. ಅವನಿಗೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗೋ ಟೈಮ್ ಅದ, ಇಲ್ಲಿ ಟೈಮ್ ಇಲ್ಲ. ಯಾಕೆ? 100 ಎಕರೆ ಇತ್ತು ಅಂದ್ರೆ ಅದು ಒಳಗೆ ತುಂಬ್ತದೆ, ತೆಳಗೆ ಕುಂಡ್ರೆ ಬಿಡಂಗಿಲ್ಲ ಅದು. ಅಲ್ಲಿ ಹೋದ ಕೂಡಲೇ ತೆಳಗೆ ಕುಂಡಿರ್ಬೇಕು ರೀ. ಅವ್ರು ಸ್ವಾಮಿಗಳು ಮ್ಯಾಲೆ ಕೊಡ್ತಾರೆ. ಸ್ವಾಮಿಗಳದ್ದು ಏನದ? ಅವ್ರು ಭಿಕ್ಷುಕರು. ಅವರು ನಾ ಹೆಂಗಿದ್ದೀನಿ 100 ಎಕರೆ ಮಾಲಕ್ಕೆ ಒಳಗೆ ಹೋಗ್ತದ ಅದು. ಈ ಏನು ಒಳಗೆ ತುಂಬುತ್ತದಲ್ಲ, ಇದು ಅದು ತೆಳಗೆ ಕುಂಡ್ರೆ ಬಿಡಂಗಿಲ್ಲ. ಇದು 1,000 ಎಕರೆ ಟೀ ತೋಟ. ಆ ಬಳಕ 18 7 ಹೋಟೆಲ್ಗಳದಾವ್ರಿ. 7 ಹೋಟೆಲ್ಗಳು ನೋಡ್ರಿ ಏನು? ಬಹುತೇಕ ನೀವು ಕಟ್ಟಿಗೇರಿ ಅವ್ರು ನೋಡಿಲ್ಕಿಲ್ಲ ಅನ್ನಿಸ್ತದೆ.
ಇಬ್ಬರು ಗಂಡ ಹೆಂಡತಿ ಒಂದು ದಿವಸ ರಾತ್ರಿ ಅಲ್ಲಿ ನೀವು ಊಟ ಮಾಡಿ ವಸ್ತಿ ಮಾಡಿದ್ರಿ ಅಂದ್ರೆ 50,000 ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ ಶೇವಂಟಾರ್ ಹೋಟೆಲ್ ಅಂತಾರೆ. ಅದು ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕದಾಗ ಬೆಂಗಳೂರದಾಗ ಅಷ್ಟೇ ಅದು. ಇಲ್ಲಿ ಬೆಳಗಾವಿ ಕಟ್ಟಕತ್ತಾರೆ, ಇನ್ನೂ ಮುಗಿದಿಲ್ಲ, ಬಹುತೇಕ ಮುಗಿಬಹುದೇನು. ಅಂಥ ಹೋಟೆಲ್ಗಳು 18 ದೇಶದಲ್ಲಿ ಅದಾವಕ್ಕಿವು. ಇನ್ನು ಕೇಳುವಂಗದ್ರಿ ಪರಿಸ್ಥಿತಿ. ನಾ ಪುರಾಣ ಹೇಳಕತ್ತಿಲ್ರಿ, ವಾಸ್ತವಿಕ ನಡೆದಂಥ ಘಟನಾ ಹೇಳಕತ್ತಿದೆ ನಿಮ್ಮ ಮುಂದೆ. ಹ್ಯಾಂಗೊಂದು ಹೂವು ಅರಳಬೇಕಾಗಿತ್ತಂದ್ರೆ ಸೂರ್ಯನ ಕಿರಣ ಬೇಕೋ, ಈ ನಮ್ಮ ದೇಹ ಅಥವಾ ನಮ್ಮ ಶರೀರ ಸಾರ್ಥಕತೆ ಪಡಿಬೇಕು, ಹೂವು ಅರಳಂಗೆ ಅರಳಬೇಕಾಗಿತ್ತು ಅಂದ್ರೆ ಸೀರೆ ಇಡೋದ್ರಿಂದ ಅರಳಂಗಿಲ್ಲ, 1000 ಎಕರೆ ಭೂಮಿ ಇರೋದ್ರಿಂದ ಅರಳಂಗಿಲ್ಲ, 18 ಶೇವಂಟಾರ್ ಹೋಟೆಲ್ಗಳು ಇರೋದ್ರಿಂದ ಅರಳುವುದಿಲ್ಲ. ಏನೋ ಎಲ್ಲ ಹಿಂಗಾಯ್ತು ಒಂದು ಘಟನಾ ಅವ್ರ ಜೀವನದಾಗ. ಕೊನೆ ಕ್ಷಣ ಅಲ್ಲ, ಕೊನೆ ಕ್ಷಣ ಬರುವಂಗೆ ಮಾಡಿದ್ರು ಮಂದೆಲ್ಲ ಕೂಡಿ. ಇನ್ನು ಸಣ್ಣವರೇ ಖರೆ. ಶರೀರ ನಿಶಕ್ತ ಆಗ್ತದ, ಅಶಕ್ತನ ಬರ್ತದ, ಕಾಲು ಸೋಲ್ತವ, ನಡಿಬೇಕು, ಏಳಬೇಕು, ನಿಲ್ಲಬೇಕು, ಕೂಡ್ಬೇಕಂದ್ರೆ ಆಗಂಗಿಲ್ಲ. ಶರೀರ ತೆಳಗೆ ಮುಕ್ಕೋತದ. ಶರೀರ ಕಂಬದ ಆಕಾರ ಆಗಿ ದೇಹನ ನೆಲಕ್ಕೆ ಬೀಳ್ತದ, ಬಾಯಾರಿಕೆ ಆಗ್ತದ. ನೀರು ಕೇಳ್ತಾಳ್ರಿ ಅಮ್ಮ. ನೀರು ಕೇಳಿದ ಕೂಡಲೇ ಒಬ್ಬಾಕಿ ನೀರು ಕೊಡಕ್ಕೆ ಹೋದಳು. ಮಗ್ಗಲು ಏನು ಕೂತಿಳಲ್ರಿ, ಸೇವೆ ಮಾಡಕ್ಕೆ ನೀರು ಕುಡಿಬೇಡ ಅಂತ ಹೇಳಿದಳು ಆಕೆ. ಕುಡಿದ್ಳಂದ್ರೆ ಮತ್ತೆ ಬದುಕ್ತಾಳೆ ಭಾಳತನ ಆಕೆ. ಒಟ್ಟೆ ನೀರು ಕುಡಿದು ಬೇಡ ಅಂದಳಾಕೆ. ನೋಡಿರ್ಬೇಕು ನೀವೆಲ್ಲ ಟಿವ್ಯಾಗ, ಬಹುತೇಕ ನನಗನ್ಸ ಮಟ್ಟಿಗೆ. ಕುಡಿಬೇಡ ಅಂತೇಳಿ ಕೈ ಚರಿಗೆ ಸರಿಸಿದಳು ಆ ಕಡೆ. 1 ತಾಸನಾಗ ಹೋದಳ್ರಿ. 1000 ಎಕರೆ ಟೀ ತೋಟ ಅಲ್ಲೇ ಅದ, 2000 ಸೀರೆ ಅಲ್ಲೇ ಅದಾವ, 18 ಶೇವಂಟಾರ್ ಹೋಟೆಲ್ಗಳು ಅಲ್ಲೇ ಅದಾವ. ಅವು ಒಂದೂ ಕೈ ಹಿಡಿಲಿಲ್ಲ. ಈಕೆ ಹೋದಳು. ಯಾರು ಗೊತ್ತಾಯ್ತ ನಿಮ್ಗೆ? 4 ಬಾರಿ ಮುಖ್ಯಮಂತ್ರಿ ರೀಕಿ. ಮನುಷ್ಯನೇ ಎಂತಿಂಥವ್ರ ಪರಿಸ್ಥಿತಿನೇ ಹೆಂಗಾಗ್ತದೆ. ನಿಂದ್ಯಾವುದು 100 ಎಕರೆ ಭೂಮಿ, ನಿಂದ್ಯಾವುದು ದೊಡ್ಡ ಬಂಗಲೆ, ಎಂತಿಂಥವ್ರಿಗೆ ನೀರು ಕುಡ್ಲಾರೆ ಕೊಂದಾರ. ಯಾವಾಗಲೂ ಭಗವಂತ ತಲೆ ಕೊಟ್ಟನಂದ್ರೆ ವಿಚಾರ ಮಾಡಿ ಬದುಕು. ನಾ ದೊಡ್ಡ ಮತ್ತೇಳಿ ಬಿಗುವುದಿಂದ ಅಡ್ಡಾಡಬೇಡ. ಶರಣ ತತ್ವ ಏನು ಕಲಿಸ್ತದಂದ್ರೆ ಬಾಗಿದ ತಲೆ ಮುಗಿದ ಕೈಯ, ಬಿದ್ದವ್ರಿಗೆ ಎತ್ತುದು, ಬೆಳ್ಳಾಕತ್ತವ್ರಿಗೆ ನಿಲ್ಲಿಸೋದು. ಈ ಕೆಲಸ ಮಾಡೋ ನಿನ್ನ ಕೈಯನ್ನು ಹಿಡಿತದ. ಗಳಿಸಿಟ್ರೆ ಎಂದೂ ಕೈ ಹಿಡಿಯಂಗಿಲ್ಲ. ಸುಮ್ಮನೆ ಇತಿಹಾಸದಾಗ ತೆಗೆದು ನೋಡ್ರಿ, ನೀವು ಯಾರ್ಯಾರು ಗಳಿಸ್ಯಾರ ಒಂದರ ಕೈ ಹಿಡ್ದೆ ನೋಡ್ರಿ. ಸುಯೋಧನ ಅಂದ್ರೆ ದುರ್ಯೋಧನ, ಎಲ್ಲ ಭೂಮಿ ನನಗೇ ಇರಬೇಕು, ಎಲ್ಲ ಸಂಪತ್ತು ನನಗೇ ಇರಬೇಕಂತ ಹೇಳ್ದ. ರಣರಂಗದಾಗ ಮರಣ ಆಯ್ತು. ಏನಿಲ್ಲ, ದ್ರೌಪದಿ ಸುಮ್ಮನೆ ಮರುದಿವಸ ವಿಧವೆ ಆಗಕ್ಕಿದ್ದಳು. ಅಂದ್ರೆ ಯಾರು? ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ದು. ಭೀಷ್ಮಾಚಾರ್ಯ ಅಂದ್ರೆ ಇಡೀ ಹಿಂದೂಸ್ತಾನದಾಗ ವಿರೋಧ ಹಾಕೊಳ್ಳೋ ವ್ಯಕ್ತಿ ಒಬ್ಬರು ಇರಲಿಲ್ಲ ಅವನಿಗೆ. ಅಂಥ ವ್ಯಕ್ತಿ ಭೀಷ್ಮಾಚಾರ್ಯ. ನಾಳೆ 5 ಮಂದಿರನ್ನು ಮುಗಿಸ್ತೀನಿ ಅಂತೇಳಿ ಮಾತು ಕೊಟ್ಟ. ಅವಾಗ ದ್ರೌಪದಿ ಅಳ್ಳಕತ್ತಳ ಕೃಷ್ಣನ ಮುಂದೆ ಕೂತ್, ಹೇ ಭಗವಂತ, ಹೇ ಪ್ರಭು, ನೀ ಬೇಡಿದವ್ರಿಗೆ ಬೇಡಿದೆ ಕೊಡ್ತಿ. ನಾಳೆ ಯಾಕಂದ್ರೆ ಹೆಣ್ಣು ಮಗಳಿಗೆ ಗಂಡ ಅಂದ್ರೆ ದೇವ್ರಿದ್ದಂಗೆ. ಪುತ್ರಸ್ತಾವತ ಮಾತೃಪಿತೃ ರಕ್ಷಿತ, ತರುಣಸ್ತಾವತ ಪತಿರಕ್ಷಿತ, ಊರ್ಧಸ್ತಾವತ ಪುತ್ರ ರಕ್ಷಿತ. ಹೆಣ್ಣು ಮಗಳು ನ ಸ್ವತಂತ್ರ ಅಂತ ಹೇಳ್ಯಾರ. ಅಂದ ಕೂಡಲೇ ನೀವು ನಾವ್ಯಾಕ್ರಿ ಈಗ ಆಧಾರ್ ಕಾರ್ಡ್ ಬಂದ ನಾವು ಬೇಕಾದ್ರೆ ಹೋಗ್ತೇವತ್ತು ನೀವು ಅಂತೀರಿ. ಅಂದ್ರೆ ಕೇಳಾರೆ ಹೋಗ್ಬೇಕು, ಕೇಳಿ ಹೋಗ್ಬೇಕು. ಎಂಥ ಬೇಕಾದಂಥ ಸ್ವಾತಂತ್ರ್ಯ ಕೊಟ್ಟರು ಮನ್ಯಾಗ ತಂದೆ ತಾಯಿ ಕೇಳಿ ಹೋದ್ರೆ ಆಕಿ ಮಗಳಂತಾರೆ. ಸ್ವಾತಂತ್ರ್ಯ ಸಿಕ್ಕದಂತೇಳಿ ತನ್ನ ಮನಸ್ಸಿಗೆ ಬಂದಂಗೆ ಹೋದಳು ಆಕಿ ಮಗಳಂತಾರೇನು? ತಂದೆ ತಾಯಿ ಅನುಮತಿ ಪಡೆದೇ ಹೊರಗೆ ಹೋಗ್ಬೇಕು. ಮದುವೆ ಆದ ಬಳಿಕ ಗಂಡನ ಆಜ್ಞೆಯನ್ನು ಪಾಲಿಸ್ಬೇಕು, ಗಂಡ ಕೇಳೇ ಹೋಗ್ಬೇಕು, ಆಕೆಗೆ ಹೆಂಡತಿ ಅಂತಾರೆ. ಮತ್ತು ಕೇಳಾರೆ ಹೊಂಟ್ರಂದ್ರೆ ಏನಂತಾರೆ? ಅದಕ್ಕೆ ಹೆಂಡತಿ ಅಂತಾರೇನು ಅವ್ರಿಗೆ?
ಸಣ್ಣವರಿದ್ದಾಕರೆ ಯಾರ ಆಜ್ಞೆ ಪಾಲಿಸಬೇಕು? ತಂದೆ ತಾಯಿ ಆಜ್ಞೆಯನ್ನು ಪಾಲಿಸಬೇಕು. ದೊಡ್ಡವರಾದ ಬಳಿಕ ಗಂಡನ ಆಜ್ಞೆಯನ್ನು ಪಾಲಿಸಬೇಕು. ಆವಾಗ ಮನೆ ಶೋಭೆಯನ್ನು ಹೆಚ್ಚಾಗ್ತದೆ. ಹಂಗೆ ನಾವು ಬದುಕಬೇಕು. ಆವಾಗ ದ್ರೌಪದಿ ಹೇಳ್ತಾಳೆ ಕೃಷ್ಣಗ, ಹೇ ಭಗವಂತ, ನಾಳೆ ಭೀಷ್ಮಾಚಾರ್ಯ 5 ಮಂದಿಯನ್ನು ಕೊಲ್ತಾನ, ನನ್ನ ತಾಳೆ ಉರುಳುತ್ತದ, ಬಳಿ ಹೊಡಿತಾವ. ಸಣ್ಣ ವಯಸ್ಸದಾಗ ನಾ ವಿಧವೆ ಆದಂದ್ರೆ ಜನ ಏನಂತಾರೆ, ಏನು ಆಡ್ತಾರದು? ಅದಕ್ಕೆ ಉಡಿ ತುಂಬೋದು ಮಾಡಲ್ಲ ಹೆಣ್ಣು ಮಕ್ಕಳಿಗೆ. ಗಂಡ ಅನಾರೋಗ್ಯಕ್ಕೊಳಗಾಗಬಾರ್ದು, ಅವನ ಮರಣನ ಅಪ್ಪಬಾರ್ದು, ಅವ ಆರೋಗ್ಯವಂತನಾಗಿರಬೇಕು. ಪತಿ ಮುಂದೆ ಹೆಂಡತಿ ಸಾವು ಆಗ್ಬೇಕೇ ವಿನಾ ಹೆಂಡತಿ ಮುಂದೆ ಪತಿ ಸಾವನ್ನ ಆಗಬಾರ್ದು. ಯಾಕಂದ್ರೆ ಹೆಣ್ಣು ಮಗಳು ಅಂದ್ರೆ ಒಬ್ಬರ ಬಲ್ಲಿ ಇರಬೇಕಾಗ್ತದೆ, ಒಬ್ಬಕಿನ ಇರಕ್ಕೆ ಬರೋದಿಲ್ಲ. ಭಗವಂತನೇ 5 ಮಂದಿ ಕೊಲ್ತಾನ ಭೀಷ್ಮಾಚಾರ್ಯ ಹೇಳಿದಾನ. ಯಾಕೆ ಕಳ್ತಿ ಅಂದವ. ಯಾಕೆ ಕಳ್ತಿ? ಮತ್ತೇನು ಮಾಡಲಿ? ಹೋಗು ಭೀಷ್ಮಾಚಾರ್ಯ ಬಲ್ಲಿ ಹೋಗು, ಅವರ ಸೇವೆಯನ್ನು ಮಾಡು. ಎದ್ದು ಕೃಷ್ಣನ ನಮಸ್ಕಾರ ಮಾಡಿ ಭೀಷ್ಮಾಚಾರ್ಯ ಬಲ್ಲಿ ಹೋಗ್ತಾಳೆ. ಭೀಷ್ಮಾಚಾರ್ಯರು ಮನಗಿರ್ತಿರ್ತಾರೆ, ಕಾಲು ಕಡೆ ಹೋಗಿ ಕೂಡ್ತಾಳೆ. ಭೀಷ್ಮಾಚಾರ್ಯ ಕಾಲನ್ನು ಒತ್ತಾಳೆ. ಕಾಲು ಒತ್ತಾ ಬಳಿ ಸಪ್ಪಳ ಆಗ್ತದೆ. ಯಾರು ಒತ್ತಿ ಕೇಳ್ತಾರೆ? ನಾನು ದ್ರೌಪದಿ. ಈಗ ಯಾಕೆ ಬಂದಿದ್ದೇವಾ? ಸೌಭಾಗ್ಯವತಿಯಾಗಿ ಬದುಕು ಅಂತೇಳಿ ಆಶೀರ್ವಾದ ಮಾಡಿಬಿಟ್ರು. ಸೌಭಾಗ್ಯವತಿ ಅಂತೇಳಿ ನೀವು ಆಶೀರ್ವಾದ ಮಾಡಿದ್ರಿ. ವಿದ್ದು ಮುಗಿದು ಹೊರಗೆ ಬರುವಾಗ ನಾಳೆ 5 ಮಂದಿನ ಕೊಲ್ತಾ ಅಂತ ಹೇಳಿರಿ, ನಾ ಹೆಂಗೆ ಸೌಭಾಗ್ಯವತಿ ಆಗ್ತೀನಿ ಹೇಳಿ ಅಂದರು. ಅಲ್ಲಿ ಹೇಳಿದೆ ಕರಿ, ಇಲ್ಲಿ ಆಶೀರ್ವಾದ ಮಾಡಿಬಿಟ್ಟೆ ಅಲ್ಲ. ಭೀಷ್ಮಾಚಾರ್ಯ ನನ್ನ ಪ್ರಾಣ ಹೋದ್ರೆ ಹೋಗಲೇ ಕರೆ, ನೀನು ಸೌಭಾಗ್ಯ ನನ್ನ ಕಳೆಯುವುದಿಲ್ಲ ಅಂದ. ಅಂದ್ರೆ ಸೇವಾದಾಗ ಎಂಥ ಶಕ್ತಿ ಇದೆ ವಿಚಾರ ಮಾಡಿ ನೀವು. ಸುಮ್ಮನೆ ಯಾರು ಸೇವಾ ಮಾಡ್ತಾರ ಅವ್ರಿಗೆ ಭಗವಂತನೇ ಕೈ ಹಿಡಿತಾನೆ. ಅದಕ್ಕೆ ಸೇವಾ ಮಾಡೋದನ್ನು ನಾವು ಕಲಿಬೇಕು. ಮಕ್ಕಳಿಗೆ ಹೇಳಬೇಕು, ಗುಡಿ ಸ್ವಚ್ಛ ಮಾಡೋ. ಖಾಲಿ ಇದ್ದಂದ್ರೆ ಅಲ್ಲಿ ಮೊಬೈಲ್ ಸರಿಸಿ ತಲೆ ತೆಳಗೆ ಮಾಡಿ ಕೂತಂದ್ರೆ ಒಂದು ದಿವಸ ತಲೆನೇ ತೆಳಗೆ ಆಗ್ತದ. ಅವನು ಸೇವಾ ಮಾಡ್ದಂದ್ರೆ ನಿಮ್ಮ ತಲೆನೂ ಎತ್ತದ, ಅವನ ತಲೆನೂ ಎತ್ತದ. ಮಕ್ಕಳಿಗೆ ಸೇವಾ ಮಾಡೋದನ್ನು ಕಲಿಸ್ಬೇಕು. ಅಪ್ಪುಗಳು ನಮಗೆ ಇಡೀ ಜೀವನ ತುಂಬ ಕಲಿಸಿದ್ದೇ ಅದೇ. ಜ್ಞಾನ ಯೋಗಾಶ್ರಮಕ್ಕೆ ಪ್ರತಿಯೊಬ್ಬ ಸಾಧಕ ಬಂದ್ರೆ ಮೊದಲ ಜ್ಞಾನನ ಕೊಡುವುದಿಲ್ಲ, ಅಲ್ಲಿ ಕರ್ಮಯೋಗ. ಅಲ್ಲಿ ಮೊದಲ ಕರ್ಮಯೋಗ ಆದ ಕರೆ ಭಕ್ತಿಯೋಗ ಶುರುವಾಗ್ತದ. ಭಕ್ತಿಯೋಗ ಆದ ಬಳಿಕ ಜ್ಞಾನಯೋಗ ಪ್ರಾರಂಭ ಆಗ್ತದ. ಅದು ಜ್ಞಾನಯೋಗಾಶ್ರಮ ಪರಂಪರೆ. ಇದು ಎಲ್ಲ ಕಡೆ ಹಂಗಲ್ಲ. ಬಂದ ಕೂಡಲೇ ಜ್ಞಾನ ಕೊಡ್ತಾರೆ, ಪೀಠಕ್ಕೆ ಹೋಗಿ ಕುಂಡಿಸ್ತಾರೆ. ಅವಕ್ಕೆ ಬಡವ್ರ ಕಷ್ಟ ಗೊತ್ತಾಗಲ್ಲ, ನಷ್ಟ ಗೊತ್ತಿಲ್ಲ, ತ್ಯಾಗ ಗೊತ್ತಿರಲ್ಲ. ಇಂಥವ್ಕೆ ಸನ್ಯಾಸಿ ಮಾಡಿಬಿಟ್ರೆ ಅಂದ್ರೆ ಮಠ ನಡೆಸ್ತಾನೇನೋ? ಏನು ಬೇಕು? ಮೊದಲು ಆಗುವಂಥ ಸ್ವಾಮಿಯಲ್ಲಿ ಕರ್ಮ ಮಾಡೋದು ಗೊತ್ತಿರಬೇಕು, ಕಾಯಕ ಮಾಡೋದು ಗೊತ್ತಿರಬೇಕು. ಆ ಬಳಿಕ ಜನರ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಬೇಕು. ಅಂಥದ್ದು ಕಲಿಸೋರು ಯಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಎಲ್ಲ ನಮ್ಮ ಶಿಷ್ಯ ಪರಂಪರೆಯನ್ನು ಕಲಿಸಿದರು. ಸನ್ಯಾಸಿ ಆದಡೆ ಅಲ್ಲಮರಂತೆ ಆಗಬೇಕು, ಗೃಹಸ್ಥನಾದಡೆ ಗಟ್ಟಿಯೊಳಂತೆ ಆಗಬೇಕು, ಭಕ್ತನಾದಡೆ ಬಸವಣ್ಣನಂತೆ ಆಗಬೇಕು, ಯೋಗಿ ಆದಡೆ ಸಿದ್ದರಾಮೇಶ್ವರಂತೆ ಆಗಬೇಕು, ಐಕ್ಯನಾದಡೆ ಅಜಗಣ್ಣಂತೆ ಆಗಬೇಕು, ಮುಕ್ತನಾದಡೆ ಮುಕ್ತಾಬಾಯಿ ಹಂಗೆ ಆಗ್ಬೇಕು. ಹಿಂಗೆ ಜೀವನ ಸಾಗಿಸ್ಬೇಕು. ಸನ್ಯಾಸಿಗಳು ಹೆಂಗಂದ್ರೆ ಪೂರಾಶ್ರಮಕ್ಕೆ ಒಟ್ಟೆ ಅವರು ಸಂಬಂಧನ ಇಟ್ಕೋಬಾರ್ದು. ಅವನಿಗೆ ಸನ್ಯಾಸಿ ಅಂತಾರೆ. ಕಾವ್ಯ ಹಾಕೊಂಡ್ರೆ ಸನ್ಯಾಸಿ ಆಗ್ತಾನೆ ಮಗ. ಏನು ಮಾಡಬೇಕು? ಭಾಳ ಮಂದಿ ಅದಾರ ತಮ್ಮ ಮನೆಗೆ ಹೋಗೋದು ಬರೋದು ಸನ್ಯಾಸಿ ಆದ ಬಳಿಕ ಸನ್ಯಾಸಿ ಅಂತಾರೆ. ಇವಕ್ಕೆ ಇಲ್ಲೆಲ್ಲ ಕೂತಿರಲ್ಲ, ಇವರೆಲ್ಲ ನನ್ನ ತಾಯಿ ತಂದೆ ತಿಳಿ ಭಾವಿಸ್ಬೇಕು. ನನಗೆ ಜನ್ಮ ಕೊಟ್ಟವ್ರು ಅಷ್ಟೇ ತಂದೆ ತಾಯಿ ಅಂದ್ರೆ ಅವನು ಸನ್ಯಾಸಿ ಅಲ್ಕ ಅವನು ನಾಲಾಯಕ ಆಗ್ತಾನೆ, ಅವನು ಸನ್ಯಾಸಿನ ಆಗುವುದಿಲ್ಲ. ಆ ತತ್ವ ಕಲಿಸೋರು ಸಿದ್ದೇಶ್ವರ ಸ್ವಾಮಿಗಳು. ಪೂರಾಶ್ರಮ ಬೆರೆಸಬಾರ್ದು. ಈಗ ಹೆಂಗೆ ಮಾಡಕತ್ತಾರ ಸ್ವಾಮಿಗಳು ಗೊತ್ತದೇನು? ತಮ್ಮ ಕಾರಿನ ಡ್ರೈವರ್ ಅವ್ರ ಅಣ್ಣನ ಮಗ ಅಥವಾ ಅಕ್ಕನ ಮಗ, ಆ ಬಳಕ ಪೂಜೆಗೆ ಹಾಕೋ ತಮ್ಮನ ಮಗ, ಆ ಬಳಕ ಅಕ್ಕನ ಮಗಳು ಅಡುಗೆ ಮಾಡಾಕ್ರಿ. ಇವ್ರಿಗೆ ಸ್ವಾಮಿಗಳು ಅಂತಾರೆ, ಇವ್ರಿಗೆ ಸನ್ಯಾಸಿಗಳು ಅಂತಾರೆ. ಜಾತಿ ನೋಡಿ ಡ್ರೈವರ್ ಮಾಡ್ಕೋತಲ್ಲ ಇವ ಸನ್ಯಾಸಿ ಅಲ್ಕ ಅರ್ಹತ ಅಲ್ಲಿ ಇವ ನಾಲಾಯಕ ಆಗ್ತಾನೆ ವಿನ. ಎಂಥವ್ರು ಅವ್ರ ಅಪ್ಪಗಳು? ಡ್ರೈವರ ಸೇವಕರ ಜಾತಿ ಕೇಳಿಲ್ಲ, ಅವರ ಧರ್ಮ ಕೇಳಿಲ್ಲ, ಅವ್ರ ವರ್ಗ ಕೇಳಿಲ್ಲ, ಅವ್ರ ವಯಸ್ಸು ಕೇಳಿಲ್ಲ. ಪೂರಾಶ್ರಮಕ್ಕೆ ಒಂದು ದಿವಸ ಹೆಜ್ಜೆ ಇಳ್ಳರಂಥ ಸನ್ಯಾಸಿಗಳ ಸಿದ್ದೇಶ್ವರ ಮಹಾಸ್ವಾಮಿಗಳು.
ಅವ್ರಿಗೆ ಸನ್ಯಾಸಿ ಅಂತಾರದು. ಇನ್ನು ಗೃಹಸ್ಥರು ಯಾರಿಗೆ ಅನ್ಬೇಕು ಹೇಳಿ? ದಿವಸ ತುಂಬ ದುಡಿದು ಕೈ ತುಂಬ ಹಣ ತರುವಂಥ ಯಜಮಾನ ಇರಬೇಕು, ಆರಾಧನೆ ಮಾಡುವಂಥ ಹೆಂಡತಿರಬೇಕು, ಹೆತ್ತವ್ರ ಹೆಸರು ತರುವಂಥ ಮಗಳಿರಬೇಕು, ಮರು ಮಾತು ಪಾಲಿಸುವಂಥ ಮಕ್ಕಳಿರಬೇಕು. ಸ್ವರ್ಗಕ್ಕೆ ಬೆಂಕಿ ಹಚ್ಚು ಮನೆಯೇ ಸ್ವರ್ಗ ಆಗ್ತದೆ. ಇದು ಗೃಹಸ್ಥ ಜೀವನ. ಮತ್ತು ವಟ ಹಚ್ಚುವಂಥ ಹೆಂಡತಿ ಕುಡುಕ ಗಂಡಿಂದ್ರೆ ಏನಾಗ್ತದೆ ಗೊತ್ತದೇನು? ಹೇಳಿ ಮುಗಿಸ್ತೀನಿ, ಟೈಮ್ ಆಗ್ಯದ. ಮುಂಬೈದಲ್ಲಿ ಒಂದು ಘಟನಾ ನಡೀತೀರಿ. ಏನಂದ್ರೆ ಮೆರವಣಿಗೆ ಹೊಂಟಿತ್ತು. ಆ ಮೆರವಣಿಗೆಯಲ್ಲಿ ಎಲ್ಲ ಗಂಡು ಮಕ್ಕಳೇ ಇದ್ದರು, ಹೆಣ್ಮಕ್ಳು ಇರಲಿಲ್ಲ. ಅದು ಒಂದು ವಿಚಿತ್ರ ಮೆರವಣಿಗೆ. ಅದು ಪಲ್ಲಕ್ಕೆ ಕುತ್ತಕ್ಕೆ ಒಬ್ಬಕ್ಕಿನೇ ಹೆಣ್ಣು ಮಗಳು, ಸಾವಿರಾರೆಲ್ಲ ಗಂಡು ಮಕ್ಕಳು ಮೆರವಣಿಗೆ ಹೊಂಟಿತ್ತು. ಮ್ಯಾಗೊಬ್ಬ ನಿತ್ತು ನೋಡಾಕತ್ತಿದ್ದ. ಎಂಥ ಆಶ್ಚರ್ಯ ಮೆರವಣಿಗೆದು. ಪಲ್ಲಕ್ಕೆ ಕುತ್ತಕ್ಕೆ ಹೆಣ್ಣು ಮಗಳದಾಳ, ಒಬ್ಬರು ಹೆಣ್ಣು ಮಕ್ಕಳಿಲ್ಲ, ಎಲ್ಲರೂ ಗಂಡು ಮಕ್ಕಳೇ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರ. ತೆಳಗೆ ನೋಡ್ಯಾರೆ ಬರ್ಬೇಕಂತೇಳಿ ತೆಳಗೆ ಬಂದವನಿ. ತೆಳಗೆ ಬಂದು ಕೇಳ್ದ, ಹೆಣ್ಮಗಳು ಯಾರು ನಮಗೆ ಗೊತ್ತಿಲ್ಲ ಅಂದ್ರೆ. ಅವರು ಮುಂದೊಬ್ಬ ಡ್ಯಾನ್ಸ್ ಮಾಡಕತ್ತಿದ್ರಿ ಆ ಪಲ್ಲಕ್ಕಿ ಮುಂದೆ. ಅವನಿಗೆ ಹೋಗಿ ಕೇಳಿ ಗುರ್ತದ, ಅವ ಕುಣ್ಯಾಕತ್ತಿದ್ದ. ಅವಾಗ ಅವನಿಗೆ ಕೇಳ್ದೇವ, ಆ ಹೆಣ್ಣು ಮಗಳು ಯಾರು ಅಂತ ಕೇಳ್ದ. ನಾನು ಹೆಂಡತಿದ್ದಾಳ ಅಂದವ. ಏನಾಗ್ಯದ ಅವರಿಗೆ? ಅವರು ಸತ್ತಾರ ತಂದೆವು. ಮತ್ತು ಸತ್ತಾರ ನೀವು ಯಾಕೆ ಕುಣ್ಯಾಕತ್ತೀರಿ ಅಂದ್ರೆ, ಭಾಳ ಕಾಡ್ಯಾಳಕಿ. ಎಷ್ಟು ಕಾಡ್ಯಾಳ ಅಂದ್ರೆ ನನಗೆ ಊಟ ಕೂತಕ್ಕರಿ ಕಾಡೋದೆ, ನೀಡಿದ ಕೂಡಲೇ ಕಿವ್ಯಾಗ ಏನ್ರಿ ಓದುದು. ನನಗೆ ನಿನ್ನ ಮಾಡ್ಕೊಂಡು ಒಳಕ್ಕೆ ಅದು ಕಾಣಲಿಲ್ಲ, ಇದು ಕಾಣಲಿಲ್ಲ. ನಾನು ಜನ್ಮೇ ಇದ್ರಾಗೆ ಹೋಯ್ತು. ನಿನಗೆ ಮಾಡ್ಕೊಂಡು ಬಳ್ಕೊಂಡು ಚಲೋ ಬಳಿ ಕಂಡತ, ಒಂದು ಚಲೋ ಸೀರೆ ಕಂಡತ, ಚಂತನ ಕಿರಿ ಸಾಕಾಗಿ ಈಗ ಹೋಗ್ಯಾಳ. ಥಂಡಗಾಗಿ ಖುಷಿಯಾಗ್ಯದ, ಡ್ಯಾನ್ಸ್ ಮಾಡಕತ್ತಿದ ಅಂದ. ಎಷ್ಟು ಸಂತೋಷ ಆಗಿರ್ಬೇಕ್ರಿ ಅವನಿಗೆ. ಇದಕ್ಕೆ ಹೆಂಡತಿ ಅಂತಾರ, ಇದಕ್ಕೆ ಮದುವೆ ಅಂತಾರ. ಹ್ಯಾಂಗೆ ಸತ್ತಡ್ರಿ ಅಂತ ಕೇಳ್ದ ಅವನು. ಸುಮ್ ಕುಡಿರ್ಬೇಕಾರ ಹ್ಯಾಂಗೆ ಸತ್ತಾಡ್ರಿ ಅಂದ ಕೂಡಲೇ, ನೋಡು ಇಲ್ಲಿ ನಾಯಿ ಅದಲ್ಲ, ಇದು ಮುಂದೆ ಈ ಗುರಾಲ್ ಅದಕ್ಕೆ ಹೋಗ್ಯದ, ಮಾಲಿ ಅದಕ್ಕೆ ಹಾಕ್ಯದ, ಈ ನಾಯಿ ಕಡಿತು, ಕ್ಯಾಂಡಿಡೇಟ್ ಔಟ್ ಆಯ್ತಂದ. ಅವ ಅಂದ, ನಮ್ಮ ಮನೆಗೆ ಕಳಿಸ್ತೀರೇನ್ರಿ ನಾಯಿ ಅಂದ. ಅಂದ್ರೆ ಅವನ ಮನೆ ಇದೇ ಪರಿಸ್ಥಿತಿ ಅದನತ್ತ. ಅವ ಡ್ಯಾನ್ಸ್ ಹೊಡೆದು ನಿಲ್ಲಿಸಿದ. ಏನು ಅಂದವ? ಇಲ್ಲ, ನಮ್ಮ ಮನೆಗೆ ನಾಯಿ ಕಳಿಸ್ರಿ ಅಂದ. ಇವ್ರು ಯಾರೂ ಮಣ್ಣು ಕೊಡಕ್ಕೆ ಬಂದಿಲ್ಲ, 1001ನೇ ಪಳೆದ ಹಿಂದೆ ಹೋಗಂದವ. ಇವರೆಲ್ಲ ನಾಯಿ ಒಯ್ಯಕ್ಕೆ ಬಂದಾರೆ ಅವರು. ಹೆಂಗಿರ್ಬೇಕು ಹೆಣ್ಣು? ಮಗಳಿದ್ದರೆ ಎಂತಕ್ಕೆ ಇರಬೇಕು, ಶರಣರಿಗೆ ಶಿರಭಾಗಿ ನಡೆಯಕ್ಕಿರಬೇಕು. ಹಿರಿಯರಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡುವಂಥ ಮಗಳಿರ್ಬೇಕು. ಆಕೆಗೆ ಮಗಳಂತಾರೆ. ಆಗಳ ಹೇಳಿದ್ರಲ್ಲ ಗುರುಗಳು, ಶಟ್ಕೊಂಡು ಕುಂಡ್ರದು, ನೀವ್ರ್ಕೊಂಡು ಅಡ್ಡಾಡೋದು, ಇವಕ್ಕೆ ಹೆಣ್ಣು ಅಂತಾರೆ. ಹೆಂಗಿರಬೇಕು? ಹಿರಿಯರಿಗೆ ತಲೆ ಬಾಗಿಸ್ಬೇಕು. ಎಲ್ಲಿ ಕೂತ್ರೆ ನನ್ನ ಶೋಭೆ ಹೆಚ್ಚಾಗ್ತದೆ, ಯಾರು ಕೂಡ ಮಾತನಾಡಿದ್ರೆ ನನ್ನ ಬದುಕಿನ ರಮ್ಯತೆ ಪಡಿತದ. ಹಿಂಗಿರಬೇಕು. ಹಂಗಿತ್ತು ಅಂದ್ರೆ ಏನಾಗ್ತದಂದ್ರೆ ಮನೆ ಸ್ವರ್ಗ ಆಗ್ತದೆ. ಹೇಳಿಲ್ಲ? ದಿವಸ ತುಂಬ ದುಡಿದು ಕೈ ತುಂಬ ತರುವಂಥ ಗಂಡಿರಬೇಕು, ಆರಾಧನೆ ಮಾಡುವಂಥ ಹೆಂಡತಿರಬೇಕು, ಹೆತ್ತವ್ರ ಹೆಸರು ತರುವಂಥ ಮಗಳಿರಬೇಕು, ಮರು ಮಾತು ಪಾಲಿಸುವಂಥ ಮಕ್ಕಳಿರಬೇಕು. ಮನೆಯೇ ಸ್ವರ್ಗ ಆಗ್ತದೆ. ಅಂಥ ಮನೆಗಳ ಕಟ್ಟಿಗೆರೆಯಲ್ಲಿ ಆಗಬೇಕು. ಮುಗಿಸ್ತೀನಿ ನೋಡಿ. ಇನ್ನು ಕೊನೆಯಲ್ಲಿ ವಿನೋಬಾ ಭಾವೆಯವ್ರದ್ದು ಅಲ್ಲೇ ಬಿಟ್ಟಿದ್ದೇನಾ. ಏನು ಎಷ್ಟು ಎಕರೆ? 33,33,000 ಎಕರೆ ಶ್ರೀಮಂತರ ಭೂಮಿಯನ್ನು ತಾವು ದಾನ ಪಡ್ಕೊಂಡ್ರು. ವಿನೋಬಾ ಭಾವೆಯವ್ರು ಹೋಗಕ್ಕಾರೆ ಯಾರು ಅಳತಿದ್ರೆ ಅವ್ರ ಕಣ್ಣ ನೀರು ನಿಲ್ತೀವತ್ರಿ. ನಾವು ಊರಾಗ ಹಿರಿಯರು ಹಾಯ್ದು ಹೋಗುವಾಗ ನಾವು ಹೊಂಟೆ ಅಂದ್ರೆ ಕಣ್ಣ ನೀರು ಹಾಕ್ತವ್ರೆ ಮತ್ತಿಟ್ಟು. ಯಾಕೆ ನಾವು ಹಂಗೆ ಆಗೇ ಬಿಟ್ಟಿದ್ದೇವೆ. ನಮ್ಮ ಮನಸ್ಥಿತಿನೇ ಹಂಗದ. ಯಾರಿಗೆ ಹಿರಿಯರು ಅಂತಾರಂದ್ರೆ, ಯಾರಿಗೆ ಅನುಭವಿಗಳಂತಾರಂದ್ರೆ, ನಾವು ಹಾಯ್ದು ಹೋಗುವಾಗ ಅವ್ರ ಮುಖದಾಗ ನಗೆ ಅರಳಬೇಕು, ಅವ್ರ ಕಷ್ಟಕ್ಕನ್ನು ಸ್ಪಂದಿಸ್ಬೇಕು. ಅವ್ರಿಗೆ ಹಿರಿಯರು ಅಂತಾರೆ. ವಿನೋಬಾ ಭಾವೆಯವ್ರು ಹೊಂಟ್ರು ಅಂದ್ರೆ ಅವ್ರ ಕಣ್ಣ ನೀರು ನಿಲ್ತೀವಿ. ವಿನೋಬಾ ಭಾವೆಯವ್ರು ಬಂದ್ರೆ ನಮ್ಮ ಬಡತನ ಹೋಗ್ತದೆ ಅಂತಿದ್ರು ಎಲ್ಲರೂ. ಅಂಥ ಮಹಾನುಭಾವ ದೇಶ ಸುತ್ತಾಕ್ಯನಪ್ಪ. ದೇಶದ ಭವಿಷ್ಯ ಏನು ಅನ್ನೋದು ಅವ್ರಿಗೆ ಕೇಳು ಅಂದ್ರೆ ಮಹಾತ್ಮ ಗಾಂಧಿ ಅವರು. ಅವ ಭಾಳ ತಿರುಗ್ಯಾಡ್ಯಾನ.
ದೇಶದ ಆಗು ಹೋಗಳೆಲ್ಲ ಗೊತ್ತದ. ಅವಾಗ ವಿನೋಬಾ ಭಾವೆ ಅವ್ರಿಗೆ ಕೇಳಿದ್ರತ್ತ ಮಾಧ್ಯಮದವರು, ಇಡೀ 13 ವರ್ಷ ಪಾದಾಚಾರ್ಯಾಗಿ ಭಾರತ ದೇಶನ ಸುತ್ತ ಹಾಕಿರಿ ಮಹಾನುಭಾವರೇ, ದೇಶದ ಗತಿ ಕೂತು ನಮಗೆ 4 ಮಾತು ಹೇಳಬೇಕಂದ ಕೂಡಲೇ ಮಾಧ್ಯಮದವ್ರಿಗೆ ವಿನೋಬಾ ಭಾವೆ ಅವ್ರು ಹೇಳಿದ್ರತ್ತ, ಭಾರತ ದೇಶದಲ್ಲಿ ಉಳ್ಳಾಕ ಉಡಾಕ ತಿನ್ನಾಕ ಇಡಾಕ ಯಾವುದಕ್ಕೂ ಕೊರತಿಲ್ಲ, ಆದ್ರೆ ಒಂದು ಮಾತು ಹೇಳಕ್ಕೆ ನನಗೆ ವ್ಯಥೆ ಆಗ್ತದೆ, ನೋವಾಗ್ತದೆ. ಏನು ಮಾಡು? ಈಗಿನ ಯುವಕರು ಹಿಂಗೆ ಬೆಳಿತಾರ, ಭಾರಿ ಬೆಳಿತಾರ, ಬುದ್ಧಿ ಬೆಳೀತದ, ಹೃದಯ ಬತ್ತಿ ಹೊಂಟದ, ಅದು ನನ್ನ ಮನಸ್ಸಿಗೆ ವ್ಯಥೆ ಆಗ್ತದೆ ಅಂತ ಹೇಳಿದ್ರತ್ತು. ಯಾರು? ವಿನೋಬಾ ಭಾವೆ ಅವರು. ಹೃದಯನೇ ಬತ್ತಿ ಹೋಯ್ತಂದ್ರೆ ಜೀವನ ಬರಿದಾಗ್ತದ, ಬುದ್ಧಿ ಬೆಳೀತು ಅಂದ್ರೆ ಮಾನಸಿಕ ಹೆಚ್ಚಾಗ್ತದ, BP ಹೆಚ್ಚಾಗ್ತದ, ಶುಗರ್ ಹೆಚ್ಚಾಗ್ತದ. ಹೃದಯದೊಳಗೆ ಪ್ರೇಮ ಇತ್ತಂದ್ರೆ BP ಬರಂಗಿಲ್ಲ, ಶುಗರ್ ಬರಂಗಿಲ್ಲ. ಅದಕ್ಕಾಗಿ ಹೃದಯ ಬತ್ತಿ ಹೋಗ್ತದ, ಬುದ್ಧಿ ಬೆಳೀತದ. ನನಗೆ ಅದು ಕಂಡು ನೋವಾಗ್ತದೆ ಅಂತ ಹೇಳಿದ್ರತ್ತು. ಹಂಗೆ ನಮ್ಮ ಯುವಕರು ಏನದ, ಬುದ್ಧಿ ಬೆಳೆಯಕತ್ತ ಕರೆ ಅವ್ಕೆ ಹೃದಯನೇ ಬತ್ತಿ ಹೊಂಟದ್ರಿ. ತಾಯಿ ತಂದೆ ಸೇವಾ ಮಾಡೋರಿಲ್ಲ, ಮಾಡ್ತಾರೆ? ನಿಮ್ಮ ಮಾತು ಹೇಳಿ ನೋಡಿ, ವಯಸ್ಸಾದವ್ರು ಯಾವ್ರ ಮಕ್ಕಳು ಬಾಗಿ ಕೆಲಸ ಮಾಡ್ಯಾವೇನು? ಮತ್ತು ನೀವೇನು ಮಾಡಿರಿ ಸ್ವಾಮಿಗಳು? ನಾ ಮಾಡಿದತ್ತೆ ಹೇಳ್ತೀನಿ, ನಾ ಮಾತಾಡೋ ಸ್ವಾಮಿಗಲ್ಲ, ಮೊದಲು ಮಾಡಿ ತೋರಿಸ್ತೀನಿ. ನಾನು 2-2.5 ತಾಸನಾಗ 500 ಜನರು ಅಡುಗೆ ಮಾಡ್ತಿದ್ದೆ ನಾನು. ನಿಮ್ಮ ತಾಕತ್ತಿದ್ರೆ ಮಾಡಿ ತೋರಿಸ್ರಿ, ನಾ ಅಟ್ಟೆ ಮಾತಾಡವಲ್ಲ ನಾನು, ಹಂಗೆ ಕೆಲಸ ಮಾಡಿರ್ತಿರ್ತೀನಿ. ಅಷ್ಟು ಅಡುಗೆ ಮಾಡಿ ನೀಡಿ ಅಪ್ಪಗಳ ಮುಂದೆ ಹೋಗಿ ಹೇಳೋರು ಜನ, ಏನ್ರಿ ಬುದ್ಧಿ ಊಟ ಬುದ್ಧಿಯವ್ರು ಯಾರು ಬರ್ತಿರೋ ಪ್ರಸಾದ ಮಾಡಿರ್ಲತ್ತೆ ಕೇಳೋರು. ಹಿಂಗೆ ಮಾಡಿದೇವ್ರಿ ಅಪ್ಪಗಳ, ಹಿಂಗೆ ಸಾರು ಆಗ್ಯದ, ಅದೇನಿಲ್ಲ ಊಟ ಮಾಡಿ ಮ್ಯಾಗ ಕುಡಿಬೇಕು ಅನ್ನಿಸ್ತಿತ್ತು. ಹಂಗೆ ಸಾರು ಮಾಡೋರು ಯಾರು ಕರಿತಾನ ಅವ್ರು ಅಪ್ಪಗಳವ್ರು, ನಮ್ಮನ್ನು ಮ್ಯಾಲ ಕರೆಯವ್ರು. ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರೋಂಗಿಲ್ಲ, ಕನ್ನಡ ಅಷ್ಟೇ ನನಗೆ. ಅಪ್ಪಗಳು ಸೇವಾಕ್ಕೆ ಹೆಂಗೆ ಹಾಕೋದು, ಇವ್ನಿಗೆ ಹಿಂದಿ ಬರೋಂಗಿಲ್ಲ, ಇಂಗ್ಲೀಷ್ ಬರೋಂಗಿಲ್ಲ ಅಂತೇಳಿ ಭಾಳ ಮಂದಿ ಚರ್ಚೆ ನಡೀತು ನಂದು. ಅಪ್ಪಗಳ ಬಳಿ ಹೋಗ್ಬೇಕಾದ್ರೆ ಅಂತಾರಾಷ್ಟ್ರೀಯ ವ್ಯಕ್ತಿಗಳು ಬರ್ತಾರೆ, ಬೇರೆ ಬೇರೆ ದೇಶದವ್ರು ಬರ್ತಾರೆ, ಹಿಂದಿಯರೇ ಬರಬೇಕು, ಇಂಗ್ಲೀಷ್ ಬರಬೇಕು, ಇವ್ನಿಗೆ ಕನ್ನಡ ಮಾತ್ರ ಬರ್ತದೆ, ಅಪ್ಪಗಳ ಸೇವಾಕ್ಕೆ ಹೆಂಗೆ ಹಾಕೋದು ಅಂತೇಳಿ ಬ್ಯಾಡ ಅಂತಿದ್ರು. ಎದರದಿಂದ ನಾ ಅಪ್ಪಗಳ ಸೇವಾಕ್ಕೆ ಹೋದನ್ನೋ ಮಾತಂದ್ರೆ ಸೇವಾದಿಂದ ಹೋದೆ. ಅಂದ್ರೆ ಸೇವಾದಾಗ ಎಂಥ ತಾಕತ್ತು ವ್ಯತ್ಯಾರಲಿ. ನನಕ ಪ್ರವೀಣರಿದ್ದರು, ಭಾಷೆ ಕಲ್ತವ್ರಿದ್ರು, 5 ಭಾಷೆ ಮಾತಾಡ್ತಿದ್ರು. ಖರೆ ಎಲ್ಲರೂ 3, 4, 5 ವರ್ಷ ಆದ್ರೆ ಸೇವಾದಿಂದ ಕಡೆಗೆ ಆಗ್ತಿದ್ರು. ಹಿಂದಿ ಬರಲಿಲ್ಲ, ಇಂಗ್ಲೀಷ್ ಬರಲಿಲ್ಲ, 9 ವರ್ಷ ಅವ್ರು ಸೇವಾ ಮಾಡಿದಂದ್ರೆ ಎದರದಂದ್ರೆ ಸೇವಾದ ಫಲ ಅದು. ಇದು ಗೊತ್ತಿರಲಿ ನಿಮಗೆ. ಭಾಷೆ ಕಲ್ತು ಕೂಡಲೇ ಬೆಳಿತೇವೆ ನಾವು, ಗಳಿಸಿದ ಕೂಡಲೇ ಬೆಳಿತೇವೆ ಹಿಂಗಲ್ಲ, ಸೇವಾದಿಂದ ಬೆಳಿತೀರಿ. ಏನು ಈ ಕಟ್ಟಿಗೇರಿ ಊರದಲ್ಲ, ಈಗೆಲ್ಲರಿಗೆ ನೀವು ಮಾಡಾಕತ್ತೀರಿ, ಉಣಿಸ್ತೀರಿ, ತಿನ್ನಿಸ್ತೀರಿ, ನೀಡ್ತೀರಿ, ಅಡುಗೆ ಮಾಡ್ತೀರಿ, ಸ್ವಚ್ಛ ಮಾಡ್ತೀರಿ. ಸದಾ ನಿಮ್ಮ ಊರಾಗ ಹಿಂಗೆ ಸೇವಾ ಭಾವನೆ ಇಟ್ಕೋರಿ. ಗುರುಗಳು ಮೇಲೆ ಬಂದು ನಿಮ್ಮ ಊರಿಗೆ ಆಶೀರ್ವಾದ ಒದಿಸಲಿ. ಆ ಬಳಿಕ ಸಣ್ಣ ಪುಟ್ಟು ಜಗಳ ಇರ್ತಾವ, ಅವು ಬಿಟ್ಟು ಬಿಡೋದು, ಹೋಲಿ ಬಿಡು ಅನ್ನೋದು ಅವಕ್ಕೆ. ಅಪ್ಪಗಳು ಹೇಳ್ತಿದ್ರು, ಪಕ್ಷಿಗಳು ಮಯ್ಯಾಕತ್ತಿವತ್ತು. ಅಪ್ಪಗಳು ಹೇಳಿದ ಕಥೆನೇ ಇದು. ಪಕ್ಷಿಗಳ ಮಯ್ಯಾಕರೆ ಅವ ಏನು ಹಿಡಿತಾರಲ್ಲ ಪಕ್ಷಿಗಳಿಗೆ, ಏನಂತಾರೆ ಅವರಿಗೆ? ಬ್ಯಾಟಿಗಾರ. ಕಾಳು ಹಾಕಿ ಆ ಪಕ್ಷಿಗಳನ್ನು ಹಿಡ್ದತ್ರಿ. ಹಿಡಿದ ಕೂಡಲೇ ಪಕ್ಷಿಗಳು ಬಲಿಯಾಗಿ ಬಿದ್ದು ಒದ್ದಾಡಕತ್ತವತ್ತ. ಅಟ್ರದಾಗ ಬೇಟೆಗಾರ ಸನಿಪ್ ಬಂದತ್ತು. ಇನ್ನು ನಮ್ಮ ಪ್ರಾಣ ಹೋಗ್ತದ, ಹ್ಯಾಂಗೆ ಮಾಡೋಣತ್ತ. ಅವಾಗ ಹಿರಿ ಪಕ್ಷಿ ಹೇಳ್ತತ್ತು, ಭಾಳ ಅನುಭವಿ ಪಕ್ಷಿ ಅದು. ನೋಡು, ನಾ ಹೇಳ್ದಟ್ಟು ಕೇಳಿ, ಇವನದಿಂದ ನಾವು ಪಾರ ಆಗ್ತೀವಿ. ಎಲ್ಲರೂ ಒಮ್ಮೆ ಪಂಕ್ ಬಿಚ್ಚ್ರಿ, ಕಾಲು ಖಾರಿ, ನಾ ಯಾಕಡೆ ಮುಖ ಮಾಡ್ದ ಆ ಕಡೆ ಹಾರಿ ಅಂತ ಹೇಳ್ತತ್ತ ಆ ಪಕ್ಷಿ. ಹ್ಞೂ ಅಂದ್ವತ್ತವ. ಹಿಂಗೆ ಆ ಪಕ್ಷಿ ಪಂಕ ಬಿಚ್ಚಿ ಒತ್ತಟಿ ಮುಖ ಮಾಡ್ತು. ಎಲ್ಲ ಪಕ್ಷಿಗಳು ಆ ಕಡೆ ಮುಖ ಮಾಡಿ ಮ್ಯಾಗ ಎತ್ತಿದ್ವು. ಬಲಿನೇ ಮ್ಯಾಗ ಎತ್ತು. ಗಾಬರಿ ಆದೇವ. ಪಕ್ಷಿ ಹೋದ್ರೆ ಹೋಲಿ, ನನ್ನ ಬಲಿ ಸತ್ಯಕ್ಕೂ ಹೋಯ್ತಲ್ಲ ಅಂತೇಳಿ ಗಾಬರಿ ಆದ. ಆದ್ರೆ ಮನುಷ್ಯ ಭಾಳ ಬುದ್ಧಿವಂತೇವ. ಅವೊಂದು ಸಾಕಿದ ಗಿಳಿ ಇತ್ತು. ಆ ಸಾಕಿದ ಗಿಳಿಗೆ ಮಾತು ಕಲಿಸಿದ, ನೀವು ಹೋಗೋದಕ್ಕೆ ಅಲ್ಲಿ ಹೋಗಿ ಅದು ಪಕ್ಷಿ ಅದು ತೆಳಗಿಳಿಬೇಕೆಲ್ಲ, ಹಂಗೆ ಮಾಡಂದ ಕೂಡಲೇ ಆ ಪಕ್ಷಿ ಅದೇನು ಗಿಳಿ ಇತ್ತಲ್ಲ ಹೋಯ್ತು. ಅವಾಗ ಯಾಕೋ ಈ ಕಡೆ ಹಾರಕತ್ತೀರಿ? ನಮ್ಮ ಮಾಲಕ್ ಹೇಳ್ಯಾನ, ಹಿರಿಯ ಇವನು, ಅವನ ಮಾತೇ ಕೇಳ್ತಿರು, ಎಷ್ಟು ದಿನ ಕೇಳೋದು ಅವನ ಮಾತು? ನಿಮಗೇನು ಬುದ್ಧಿ ಇಲ್ಲ, ನಿಮ್ಗೆ ಸ್ವಾತಂತ್ರ್ಯ ಅನ್ನೋದು ಏನು ಇಲ್ಲೇನು? ಅವ ಆ ಕಡೆ ಹಾರಿದ್ರೆ ನೀವು ಈ ಕಡೆ ಹಾರಿಲ್ಲ ಅಂತ ಹೇಳ್ದ. ಇವು ಅರ್ಧ ಈ ಕಡೆ ಹೊಡೆದವ್ರಿ. ಅವ ಆ ಕಡೆ ಅರ್ಧ ಆ ಕಡೆ,
ಅವು ಒಳ್ಳೆ ಈ ಕಡೆ ಹಾರಿದ್ರಿ ಮತ್ತೆ ಆ ಕಡೆ ಮುಖ ಮಾಡಾಕತ್ತೇವೆ. ಅವಾಗ ಬಲಿ ಏನಾಗ್ತದೆ ರೀ? ತೆಳಗಿಳಿತು. ತೆಳಗಿಳಿದ ಕೂಡಲೇ ಹಿಡದ ಬ್ಯಾಟಿಕಾರ ಏನು ಮಾಡ್ದ? ಒಯ್ದು ಅಟ್ಟು ಪಕ್ಷಿಗಳೆಲ್ಲ ಕೊಂದ. ಅರ್ಥ ಆಯ್ತೇನು ಹೇಳಕತ್ತ ನಿಮಗೆ? ನೀವು ಹಚ್ಕೋಬೇಕಿದೆ ನಮಗೆ ಅಂತ ಹೇಳಿ. ನೀವು ಒಂದು ಎಳೆ ಆ ಕಡೆ ಹೊಡೆದು ಆ ಕಡೆ ಅರ್ಧ ಈ ಕಡೆ ಅರ್ಧ ನಿಮ್ಮ ಊರಿಗೆ ಚಲೋ ಕೆಲಸ ಒಂದು ಮಾಡೋಕ್ಕಾಗಿಲ್ಲ. ರಾಜಕೀಯವರು ಯಾಕಡೆ ಒಯ್ದು ಬಿಡ್ತಾರೆ. ನೀವು ಒಂದಾದ್ರಿ ಅಂದ್ರೆ ನಿಮ್ಮ ಕಟ್ಟಿಗೇರಿ ಊರು ಆದರ್ಶ ಆಗ್ತದೆ, ಎಲ್ಲ ಕೆಲಸ ಇಲ್ಲೇ ಬರ್ತಾವೆ. ರಾಜಕೀಯವಾಗಿ ನೀವು 2 ಪಾರ್ಟಿ ಇರ್ಬೋದು, ಕೆಲಸ ತೊಳುವಾಗ ಊರನ್ನವ್ರು ಒಂದೇ ಆರಿ ಕಟ್ಟಿಗೇರಿ ಊರು 1 ನಂಬರ್ ಆಗ್ತದೆ. ಅದಕ್ಕಾಗಿ ಏನೇ ಕೆಲಸ ಮಾಡಕ್ಕರೆ ರಾಜಕೀಯ ಬಂದಾಗ ಇಲೆಕ್ಷನ್ ಮಾಡಕ್ಕರೆ 2 ಪಾರ್ಟಿ ಮಾಡಿರಿ, ಏನೇ ಮಾಡಿರಿ 3 ಪಾರ್ಟಿ ಮಾಡಿ. ಕೆಲಸ ತೊಳುವಾಗ ಅವ್ರು ಓಟ್ ಹಾಕಿಲ್ರಿ ಮಾಡಬಾರ್ದು ಅನ್ಬೇಡ್ರಿ. ಇದು ನಮ್ಮ ಊರಿದೆ, ನಮ್ಮ ಊರಿಗೆ ಕೆಲಸ ತರಬೇಕಂತೇಳಿ ಇದು ಮಾಡಿದ್ರಿ ಅಂದ್ರೆ ಅಪಗಳ ಸಂದೇಶನ ತಾವೆಲ್ಲ ಪಾಲಿಸ್ತೀರಿ ಅಂತ ಹೇಳಿ ನಮಗೆ ಇಲ್ಲಿ ತನಕ ಕರೆಸಿ ಮಾತಾಡಿಕೊಟ್ಟಂಥ ಎಲ್ಲ ಗುರುಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ತಮಗೆಲ್ಲ ನಮಿಸಿ ನನ್ನ 4 ಮಾತನ್ನು ಗುರುಪಾದ ಕಲ್ಪಿಸಿ ತಮ್ಮೆಲ್ಲರಲ್ಲಿ ಪ್ರಣಾಮ.